ಹುಷಾರ್, ಮೋದಿ ಇದ್ದಾರೆ ದಂಡಂ ದಶಗುಣಂ ಮೂಡ್ನಲ್ಲಿ. ಸೈಟು, ಮನೆ, ಮಠ, ಹೊಲ, ಗದ್ದೆ, ಆಸ್ತಿ ಪಾಸ್ತಿ ಎಲ್ಲ ಬೀಳುತ್ತೆ ಈಗ ಬೇಲಿ. ಬೇನಾಮಿ ಬದ್ಮಾಶ್ಗಳಿಗೆ ಇನ್ನಿಲ್ಲ ಉಳಿಗಾಲ. ಹೊಸ ವರ್ಷಕ್ಕೆ ಬೇನಾಮಿ ಕುಳಗಳಿಗೆ ಮಿಸ್ಸೇ ಇಲ್ಲ ಮಾರಿ ಹಬ್ಬ. ಇದೇ ಹೊತ್ತಿನ ವಿಶೇಷ, ಬೇನಾಮಿಗೆ ಬೇಲಿ. ನೋಟ್ ಬ್ಯಾನ್ ಆಯ್ತು, ಬೇನಾಮಿ ಆಸ್ತಿ ಮೇಲೆ ಮೋದಿ ಕಣ್ಣು. ಬೇನಾಮಿ ಬದ್ಮಾಶ್ಗಳಿಗೆ ಇನ್ನಿಲ್ಲ ಉಳಿಗಾಲ. ಹೌದು, ಕಾಳಧನಿಕರ ವಿರುದ್ಧ ಸಮರ ಸಾರಿರುವ ಮೋದಿ ಕಪ್ಪು ಹಣ ಯಾವ ರೂಪದಲ್ಲಿದ್ರೂ ಕೂಡ ಬಿಡಲ್ಲ ಅನ್ನೋದನ್ನ ಮತ್ತೊಮ್ಮೆ ಎಚ್ಚರಿಸಿದ್ದಾರೆ. ಗರಿಷ್ಠ ಮೌಲ್ಯಗಳ ನೋಟ್ ಬ್ಯಾನ್ ನಂತರ ಮೋದಿಯ ನೆಕ್ಸ್ಟ್ ಟಾರ್ಗೆಟ್ ಬೇನಾಮಿ ಆಸ್ತಿ. ದಂಡಂ ದಶಗುಣ ಮೂಡ್ನಲ್ಲಿರುವಂತಹ ಮೋದಿ ಬೇನಾಮಿ ಆಸ್ತಿದಾರರ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ನಡೆಸುವಂತ ಇರಾದೆಯನ್ನ ವ್ಯಕ್ತಪಡಿಸಿದ್ದಾರೆ. 125 करोड़ देशवासियों के आशीर्वाद हो, उसमें तो पीछे हटने का कोई प्रश्न ही नहीं उठता है। आपको मालूम होगा हमारे देश में बेनामी संपत्ति का एक कानून 1988 में बना था, लेकिन कभी भी न उसके रूल्स नहीं बने, उसको नोटिफाई नहीं किया, ऐसे ही वो ठंडे बस्ते में पड़ा रहा। बेनामी संपत्ति का कानून हमने बनाया है, आने वाले दिनों में वो कानून भी अपना काम करेगा। ನಿನ್ನೆ ವರ್ಷದ ಕೊನೆಯ ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ಮೋದಿ ಯಾವುದೇ ನಿಯಮಗಳನ್ನ ಮಾಡಿಲ್ಲ, ಅಧಿಸೂಚನೆ ಹೊರಡಿಸಿಲ್ಲ. ಆದ್ರೆ ಈಗ ನಾವು ಅದನ್ನ ಹೊರತೆಗೆದು ಒಂದು ಕಠಿಣವಾದ ಕಾನೂನು ಮಾಡಿದ್ದೇವೆ ಅಂತ ಹೇಳುವ ಮೂಲಕ ಬೇನಾಮಿ ಕುಳಗಳಿಗೆ ಎಚ್ಚರಿಕೆಯ ಗಂಟೆ ರವಾನಿಸಿದ್ದಾರೆ. ಬೇನಾಮಿ ಆಸ್ತಿ ಯಾವುದು, ಯಾವೆಲ್ಲ ಆಸ್ತಿಗಳು ಬೇನಾಮಿ ಅಂತ ನೋಡೋದಾದ್ರೆ, ಮಕ್ಕಳು ಅಥವಾ ಗಂಡ ಹೆಂಡತಿ ಹೆಸರಲ್ಲಿ ಆಸ್ತಿಯನ್ನ ಹೊಂದಿದ್ದು ಅದನ್ನ ಘೋಷಿತ ಆದಾಯ ಮೂಲಗಳಿಂದ ಹೊರತಾದ ಹಣ ಅಥವಾ ಇತರ ಗುಪ್ತ ಆದಾಯದಿಂದ ಖರೀದಿಸಿದ್ರೆ, ಅಥವಾ ಸಹೋದರ ಸಹೋದರಿ ಅಥವಾ ಸಂಬಂಧಿಗಳೊಂದಿಗೆ ಜಂಟಿ ಖಾತೆಯಲ್ಲಿ ಆಸ್ತಿ ಹೊಂದಿದ್ರೆ, ಅದನ್ನ ನಿರ್ದಿಷ್ಟ ಆದಾಯೇತರ ಮೂಲಗಳಿಂದ ಖರೀದಿಸಿದ್ರೆ, ಅಥವಾ ನಿರ್ದಿಷ್ಟ ವ್ಯಕ್ತಿಯೊಬ್ಬ ತನಗೆ ನಂಬಿಕೆ ಇರುವ ಮೂರನೇ ವ್ಯಕ್ತಿಯ ಹೆಸರಲ್ಲಿ ಆಸ್ತಿಯನ್ನ ಹೊಂದಿದ್ರೆ ಅದು ಬೇನಾಮಿ ಆಸ್ತಿ ಅಂತ ಕರೆಸಿಕೊಳ್ಳುತ್ತೆ. ಬೇನಾಮಿ ಕುಳಗಳಿಗೆ ಕಾದಿದೆ ಕಠಿಣ ಶಿಕ್ಷೆ. ಯಾರೇ ಬೇನಾಮಿ ಆಸ್ತಿ ಹೊಂದಿದ್ರು ಅಂತವರು ಕಠಿಣ ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ. ನೂತನ ಕಾಯ್ದೆ ಪ್ರಕಾರ ವ್ಯಕ್ತಿಯೊಬ್ಬ 1 ಕೋಟಿ ಮೌಲ್ಯದ ಬೇನಾಮಿ ಆಸ್ತಿ ಹೊಂದಿದ್ರೆ 7 ವರ್ಷ ಜೈಲು ಶಿಕ್ಷೆ ಮತ್ತು 25 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಬಹುದಾಗಿದೆ. ಇದರ ಜೊತೆಗೆ ಆ ವ್ಯಕ್ತಿ ಆಸ್ತಿಯನ್ನು ಕೂಡ ಕಳೆದುಕೊಳ್ಳಬೇಕಾಗುತ್ತೆ. ಇದರ ಜೊತೆಗೆ ವ್ಯಕ್ತಿ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಲ್ಲಿ ಆಸ್ತಿ ಮೇಲೆ ಮಾರುಕಟ್ಟೆ ಬೆಲೆಯ ಆಧಾರದಲ್ಲಿ 10% ದಂಡ ಹಾಗೂ 5 ವರ್ಷಗಳವರೆಗೆ ಕಠಿಣವಾದಂತಹ ಜೈಲು ಶಿಕ್ಷೆ ನೀಡಬಹುದಾಗಿದೆ. ಹೀಗೆ ಹೊಸ ವರ್ಷಕ್ಕೆ ಮೋದಿ ಬೇನಾಮಿ ಕುಳಗಳಿಗೆ ಮತ್ತೊಂದು ಶಾಕ್ ಕೊಡೋದು ಗ್ಯಾರಂಟಿ. ಎಸ್, ಹಾಗಾದ್ರೆ ವೀಕ್ಷಕರೇ, ಬೇನಾಮಿ ಕಾಯ್ದೆ ಕಾನೂನು ಜಾರಿಗೆ ಬಂದ್ರೆ ಯಾರ್ಯಾರಿಗೆ ಶುರುವಾಗುತ್ತೆ ಕಂಟಕ. ನಿಜಕ್ಕೂ ಕೂಡ ಭ್ರಷ್ಟಾಚಾರಕ್ಕೆ ಇದರಿಂದ ದೊಡ್ಡ ತಿಲಾಂಜಲಿ ಹಾಡಬಹುದಾ? ಕಪ್ಪು ಕುಳಗಳೆಲ್ಲವೂ ಕೂಡ ಎಕ್ಸ್ಪೋಸ್ ಆಗುತ್ತಾ? ಜನರಿಗೆ ಸಾಕಷ್ಟು ಆಸೆ ಆಕಾಂಕ್ಷೆಗಳು ಗರಿಗೆದರಿವೆ. ನೋಟ್ ಬ್ಯಾನ್ ನಿಂದ ನಿಧಾನವಾಗಿ ಚೇತರಿಸಿಕೊಳ್ತಾ ಇರುವಂತಹ ಜನರಲ್ಲಿ ಇದು ಒಂದು ದೊಡ್ಡ ಆಸೆ ಮತ್ತು ಕನಸನ್ನ ಮೂಡಿಸ್ತಾ ಇದೆ. ಆದ್ರೆ ಇದರ ಫಲಿತಾಂಶ, ಇದರ ಲಾಭ ಜನಸಾಮಾನ್ಯರಿಗೆ ಆಗುತ್ತಾ? ಅದನ್ನ ಡಿಸ್ಕಸ್ ಮಾಡೋದಕ್ಕೆ ಇನ್ನೂ ಟೈಮ್ ಬಂದಿಲ್ಲ ಅಂತ ಅನ್ಸುತ್ತೆ. ಹಾಗಾದ್ರೆ ಈ ಬಿಲ್ ನಲ್ಲಿ ಏನಿದೆ? ಈ ಬಿಲ್ ನಲ್ಲಿ ಹೇಗೆ ಪತ್ತೆ ಹಚ್ತಾರೆ ಬೇನಾಮಿ ಆಸ್ತಿಯನ್ನ? ಯಾರ್ಯಾರು ಹೊರಗಡೆ ಬರ್ತಾರೆ? ಕರ್ನಾಟಕದ ಮಟ್ಟಿಗೆ ಇದು ಯಾವ ರೀತಿಯಾದಂತಹ ತಲ್ಲಣವನ್ನ ಮೂಡಿಸುತ್ತೆ? ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಬಿಜೆಪಿಯ ವಕ್ತಾರರಾದಂತಹ ಅನಿಲ್ ಚಳಗೇರಿ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಅನುಭವಿ ವಕೀಲರಾದಂತಹ ಕೃಷ್ಣ ದೀಕ್ಷಿತ್ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತಹ ಭೂಪತಿ ಅವರು. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ನಿಂದ ಬ್ರಿಜೇಶ್ ಕಾಳಪ್ಪ ಅವರು ದೆಹಲಿಯಿಂದ ನಮ್ಮೊಂದಿಗೆ ನೇರ ಸಂಪರ್ಕ ಬಂದಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಬ್ರಿಜೇಶ್ ಕಾಳಪ್ಪ ಅವರೊಂದಿಗೆ ನನ್ನ ಕಾರ್ಯಕ್ರಮವನ್ನು ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಸರ್, ಈ ಬಿಲ್ ಬಂದ್ರೆ ಯಾರ್ಯಾರು ಬುಡಕ್ ತಣ್ಣೀರು ಹೋಗುತ್ತೆ ಸರ್? ಮೇಡಮ್, ಮೊದಲನೇದಾಗಿ ಇವಾಗ ಏನಾಗಿತ್ತು ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿದ್ದ ಹಾಗೆ ಈ ಬ್ಲಾಕ್ ಮನಿ ವಿರುದ್ಧ ಯಾವ ಒಂದು ಯುದ್ಧ ಸಾರ್ತೀವಿ ಅಂತ ಮೋದಿ ಸಾಹೇಬ್ರು ಹೊರಟಿದ್ರು. ಅದಕ್ಕೆ ಇವಾಗ ಸುಮಾರು 50 ದಿನಗಳಾಗಿವೆ. ಸೊ ಈ 50 ದಿನಗಳಲ್ಲಿ ಯಾವ್ಯಾವ ಬ್ಲಾಕ್ ಮನಿ ಹೋಲ್ಡರ್ಸ್ ಬಂದಿದ್ದಾರೆ ಅನ್ನೋಂಥದ್ದು ಇವಾಗ ಮೋದಿ ಅವರು ಮೊದಲು ಬಿಡುಗಡೆ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ, ನಾವೆಲ್ಲ ಕ್ಯೂದಲ್ಲಿ ನೋಡಿರೋಂಥವ್ರು ದೊಡ್ಡ ಬ್ಲಾಕ್ ಮನಿ ಹೋಲ್ಡರ್ಸ್ ಯಾರನ್ನೂ ಕಾಣಿಸ್ಲಿಲ್ಲ. ಹೊರತು ಎಲ್ಲ ಬಡವರು, ಬಗ್ಗರು, ಆಮೇಲೆ ಪಾಪ ಹೆಣ್ಮಕ್ಳು ಇಂಥವ್ರು ಮಾತ್ರ ನಿಂತಿದ್ದು. ದೊಡ್ಡವ್ರು ಯಾರು ನಮ್ ಕ್ಯೂದಲ್ಲಿ ಕಾಣಿಸ್ಲಿಲ್ಲ. ಸೊ ಮೋದಿ ಸಾಹೇಬ್ರು ಇವತ್ತು ಮೊದಲನೇದಾಗಿ ಏನ್ ಹೇಳಿದ್ರು,
ಈ ಕಪ್ಪು ಹಣವನ್ನು ಯಾರು ಹೊಂದಿದ್ದಾರೆ ಅವ್ರಿಗೆಲ್ಲರಿಗೂ ತೊಂದರೆ ಆಗುತ್ತೆ, ಅವರೆಲ್ಲ ಬಂದು ಭಾರಿ ಕಷ್ಟಪಡ್ತಾರೆ ಅಂತ ಒಂದು ವದಂತಿ ಹಬ್ಸಿದ್ರು. ಅದು ಆ ವದಂತಿ ಪ್ರಕಾರ ಏನೂ ನಡೆದಿಲ್ಲ ಇದುವರೆಗೂ. ಕಪ್ಪು ಹಣದವರು ಎಲ್ಲ ಅವ್ರ ದುಡ್ಡನ್ನ ಚೇಂಜ್ ಮಾಡ್ಕೊಬಿಟ್ಟು ಆಕ್ಸಿಸ್ ಬ್ಯಾಂಕು ಆ ಕಡೆ ಈ ಕಡೆ ಎಲ್ಲ ದುಡ್ಡು ಕೋಟ್ಯಾಂತರ ರೂಪಾಯಿ ಚೇಂಜ್ ಮಾಡಿದ್ದಾರೆ. ಬಟ್ ಮೋದಿ ಸಾಹೇಬ್ರಿಗೂ ಇದುವರೆಗೂ ಸಿಕ್ಕಿರೋಂಥದ್ದು ಬರೀ ನಾನ್ ಬಿಜೆಪಿ ಸ್ಟೇಟ್ಸ್ ಮಾತ್ರ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಕೈಯಾಡಿಸ್ತಿದ್ದಾರೆ, ಅಲ್ಲಿ ಸ್ವಲ್ಪ ಐ ಅಂಡರ್ಸ್ಟ್ಯಾಂಡ್. ಎಸ್, ನೋಟ್ ಬ್ಯಾನ್ ನನ್ನ ಓಪನಿಂಗ್ ರಿಮಾರ್ಕ್ಸ್ ಅಲ್ಲೇ ಹೇಳಿದೆ. ನೋಟ್ ಬ್ಯಾನ್ ನ ಉದ್ದೇಶ ಈಡೇರ್ತಾ? ಯಾವ ಭ್ರಷ್ಟಾಚಾರದ ವಿರುದ್ಧ ನೋಟ್ ಬ್ಯಾನ್ ಅನ್ನ ತಂದ್ರು, ಆ ಭ್ರಷ್ಟಾಚಾರ ತನ್ನನ್ನು ತಾನು ಹೇಗೆ ರಕ್ಷಿಸಿಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ತಾವು ತುಂಬಾ ವಿಸ್ತೃತವಾಗಿ ಈಗ ವಿವರವನ್ನ ಕೊಟ್ರಿ. ಮತ್ತೆ ಅದ್ರ ಬಗ್ಗೆ ನಾನು ಅನಿಲ್ ಚಳಗೇರಿ ಅವ್ರ ಹತ್ರ ಅದಕ್ಕೆ ರಿಯಾಕ್ಷನ್ ಪಡ್ಕೊಳ್ತೀನಿ. ಬಟ್ ತಾವು ಹೇಳಿದ್ದನ್ನ ಸಂಪೂರ್ಣ ಒಪ್ಕೊಳ್ಳೋಕ್ಕೂ ಆಗಲ್ಲ, ತಾವು ಹೇಳಿದ್ದನ್ನ ಸಂಪೂರ್ಣ ನಿರಾಕರಿಸೋದಕ್ಕೂ ಆಗೋದಿಲ್ಲ. ನೋಟ್ ಬ್ಯಾನ್ ಅನ್ನ ಪಕ್ಕಕ್ಕಿಟ್ಟು ಮುಂದಿನ ದಿನಗಳಲ್ಲಿ ಬೇನಾಮಿ ಆಸ್ತಿಯ ಬಗ್ಗೆ ಏನು ಮೋದಿ ಅವರು ಮಾತನಾಡ್ತಾ ಇದ್ದಾರೆ ಅದನ್ನು ತಾವು ಸ್ವಾಗತಿಸ್ತೀರಾ? ನೋಡೋಣ ಅದರ ಪರಿಣಾಮಗಳೇನು, ಅದ್ರ ಉದ್ದೇಶ ಈಡೇರುತ್ತಾ ಮುಂದಿನ ದಿನಗಳಲ್ಲಿ ನೋಡೋಣ. ಬಟ್ ಈ ಕ್ಷಣಕ್ಕೆ ಅದನ್ನ ಸ್ವಾಗತಿಸ್ತೀರಾ? ಮೇಡಮ್ ಹೌದು ನೋಡಿ, ಬೇನಾಮಿ ಪ್ರಾಪರ್ಟೀಸ್ ಆಕ್ಟ್ ಇರುವಂತದ್ದು 1988 ಅಲ್ಲಿ ಕಾಂಗ್ರೆಸ್ ಸರ್ಕಾರ ತಂದಿರುವಂತ ಒಂದು ಆಕ್ಟ್. ಇವಾಗ ಏನಾಗಿದೆ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಇವಾಗ ಬ್ಲಾಕ್ ಮನಿ ಅನ್ನುವಂಥದ್ದು, ಬ್ಲಾಕ್ ಮನಿ ಇವಾಗ ಮೋದಿ ಸಾಹೇಬ್ರು ಏನ್ ಮಾಡಿದ್ರು, 14 ಲಕ್ಷ ನೋಟ್ಗಳನ್ನ ವಾಪಸ್ ಪಡ್ಕೊಂಡು ಇದೆಲ್ಲ ಬ್ಲಾಕ್ ಮನಿ ಅಂತ ಹೇಳಿದ್ರಲ್ಲ, ಇದು ಬ್ಲಾಕ್ ಮನಿನಾ? 2011ರಲ್ಲಿ ಮೋದಿ ಸಾಹೇಬ್ರೆ ಒಂದು ಟ್ವೀಟ್ ಮಾಡಿದ್ರು. ಆ ಟ್ವೀಟ್ ಪ್ರಕಾರ ಎಲ್ಲ ಚಿಕ್ಕ ಮಕ್ಕಳಿಗೂ ಈ ದೇಶದಲ್ಲಿ ಗೊತ್ತಿದೆ ಬ್ಲಾಕ್ ಮನಿ ಎಲ್ಲಿದೆ ಅಂತ. ಬ್ಲಾಕ್ ಮನಿ ಇರೋದು ನಮ್ಮ ದೇಶದಲ್ಲ, ವಿದೇಶದಲ್ಲಿದೆ, ವಿದೇಶಿ ಬ್ಯಾಂಕ್ಗಳಿವೆ ಅಂತ ಮೋದಿ ಸಾಹೇಬ್ರೆ ಹೇಳಿದ್ರು. ಸೊ ಅದನ್ನ ಮರ್ತಿ ಇವಾಗ ಲೋಕಲ್ ಎಲ್ಲರ ಜೋಬು ಕೈ ಹಾಕ್ಬಿಟ್ಟಿದ್ದಾರೆ. ಇವಾಗ ಅದು ಜೋಬು ಕೈ ಹಾಕಿರೋದು ಇವಾಗ ಅವ್ರಿಗೆ ಒಂಥರ. ನೀವು ಅದನ್ನ ಸ್ವಾಗತಿಸ್ತೀರಾ? ನಂಬರ್ 2, ಪ್ರಧಾನಿ ಮೋದಿ ಅವರು ಮಾತನಾಡ್ತಾ ಇಲ್ಲಿಯವರೆಗೆ ಇದ್ದಂತಹ ಆ ಆಕ್ಟ್ಗೆ ಯಾವುದೇ ರೀತಿಯಾದಂತಹ ಮಹತ್ವ ಇಲ್ಲ, ಅದೊಂದು ಹಲ್ಲಿಲ್ಲದ ಹಾವಾಗಿತ್ತು, ಅದಕ್ಕೀಗ ನಾವು ಹಲ್ಲು, ನಮ್ಮ ಸಾಹೇಬ್ರು ಹೇಳ್ದಂಗೆ ಅದಕ್ಕೆ ಹಲ್ಲು ಮತ್ತು ವಿಷಾನ ಸೇರಿಸ್ತಾ ಇದೀವಿ, ಅದು ಯಾರ್ಯಾರನ್ನ ಕಚ್ಚಿ ಯಾರ್ಯಾರು ಗಾಯ ಮಾಡುತ್ತೆ ಕಾದು ನೋಡಿ ಅಂತ. ಸೊ ಐ ವಿಲ್ ಕಮ್ ಬ್ಯಾಕ್ ಟು ಯು. ನಾನು ವಾಪಸ್ ಬರ್ತೀನಿ ತಮ್ಮ ಹತ್ರ, ಯಾಕಂದ್ರೆ ನನ್ನ ಮುಂದೆ ಬಹಳ ಜನ ಗೆಸ್ಟ್ಗಳು ಇರೋದ್ರಿಂದ ಅವ್ರ ಫಸ್ಟ್ ರಿಯಾಕ್ಷನ್ ಪಡ್ಕೊಂಡು ಮತ್ತೆ ತಮ್ಮ ಹತ್ರ ನಾನು ವಾಪಸ್ ಬರ್ತೀನಿ. ಅನಿಲ್ ಚಳಿಗೇರಿ ಅವರೇ, ನಾವು ಮಾಡಿದ್ದದು ಬಿಲ್ಲು ಈಗ ತಂದ್ರೂ ಕೂಡ ಏನಾಗ ನೋಟ್ ಬ್ಯಾನ್ ನೋಡ್ತಾ ಇದೀವಲ್ಲ ನಾವು, ಹಂಗೆ ಇದು ಒಂದು ಆಗುತ್ತೆ ಅನ್ನೋದು ನಮ್ಮ ಬ್ರಿಜೇಶ್ ಸರ್ ಅವರ ಅಭಿಪ್ರಾಯ. ತಮಗೇನ್ ಅನ್ಸುತ್ತೆ? ನೋಡಿ, ಒಂದು ವಿಷಯನ ರಾಜಕೀಯನ ಹೊರತುಪಡಿಸಿನೋ ಒಂದು ವಿಷಯ ನಾವು ಹೇಳ್ಬೋದು ಅಂದ್ರೆ, ಕಾಂಗ್ರೆಸ್ಗೆ ಬಹುಶಃ ಈ ದೇಶದಲ್ಲಿ ನಡೆದಂತ ಅನೇಕ ಸ್ಕೀಮ್ಗಳಲ್ಲಿ ಅವರ ಮೊದಲ ಒಂದು ಸೀಟನ್ನ ಅವರು ತಗೊಳ್ಬೋದು. ಆದರೆ ಅದನ್ನ ಪ್ರಾಕ್ಟಿಕಲ್ ಆಗಿ ತರೋ ವಿಷಯದಲ್ಲಿ ಬಹುಶಃ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋ ವಿಷಯದಲ್ಲಿ ಕಾಂಗ್ರೆಸ್ ಕಳೆದ 50-60 ವರ್ಷಗಳಿಂದ ಎಷ್ಟು ಮಾಡಲಿಕ್ಕೆ ಹಿಂದೆ ಇತ್ತು ಅದನ್ನು ನರೇಂದ್ರ ಮೋದಿ ಅವರು ಕಳೆದ 2 ವರ್ಷದಲ್ಲಿ ಸತತವಾಗಿ ಮಾಡ್ತಾ ಬಂದಿದ್ದಾರೆ. ಇವರು ಕೇವಲ 50 ವರ್ಷದ ಒಂದು ರಿಪೋರ್ಟನ್ನು ಕೇಳ್ತಾ ಇದ್ದಾರೆ, 50 ದಿನಗಳ ರಿಪೋರ್ಟನ್ನು ಕೇಳ್ತಾ ಇದ್ದಾರೆ. 50 ವರ್ಷದಲ್ಲಿ ಅವ್ರೇನು ಮಾಡಿದ್ದಾರೆ ಅಂತ ಅದನ್ನು ವಿಚಾರ ಮಾಡಬೇಕು. ಇನ್ನೊಂದು, ಬ್ರಿಜೇಶ್ ಅವರು ಹೇಳ್ತಾ ಇದ್ರು ಕಪ್ಪು ಹಣದವರು ಕ್ಯೂನಲ್ಲಿ ನಿಂತಿಲ್ಲ, ಬಡವರು ನಿಂತಿದ್ದಾರೆ ಅಂತ. ಆದರೆ ಒಂದು ವಿಷಯನ ನರೇಂದ್ರ ಮೋದಿ ಅವರು ತುಂಬಾ ಸ್ಪಷ್ಟವಾಗಿ ಮೊದಲನೇ ದಿವಸ ಹೇಳಿದ್ದಾರೆ, ಇದರಿಂದ ಕಷ್ಟ ಸಾಮಾನ್ಯ ಜನರಿಗೂ ಆಗುತ್ತೆ, ಅದರ ಆ ನೋವಿನ ಅರಿವು ನನಗಿದೆ ಅಂತ. ಆದರೆ ಯಾರಾದರೂ ಕಪ್ಪು ಹಣದವರು ಬ್ಯಾಂಕಿನಲ್ಲಿ ಬರಬಾರದು, ಅವರ ಕಪ್ಪು ಹಣ ಅವರ ಮನೆಯಲ್ಲೇ ಜನಸಾಮಾನ್ಯರಿಗೆ ಕಷ್ಟ ಆಗುತ್ತೆ ಅಂತ ಮೋದಿ ಸಾಹೇಬ್ರು ಹೇಳಿದ್ರು, ಅದು ಒಪ್ಕೊಂಡಿದ್ದಾರೆ ಜನ. ಅಂಡ್ ದೇ ಆರ್ ರೆಡಿ ಟು ಸ್ಟಿಲ್, ಅವ್ರು ಈಗಲೂ ವೇಟ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಆದ್ರೆ ಅವ್ರು ಹೇಳಿದ್ದು ಅದಲ್ಲ, ಇಲ್ಲಿಯವರೆಗೆ ಯಾವ ಭ್ರಷ್ಟಾಚಾರದ ವಿರುದ್ಧ ಕಾಳಧನಿಕರನ್ನ ಮಟ್ಟ ಹಾಕ್ತೀನಿ ಬರಬಾರ್ದು, ಅವರು ಕ್ಯೂ ಅಲ್ಲಿ ನಿಲ್ಲಬಾರ್ದು. ಆಗಬೇಕು, ಅವರ ಹಣ ಅಲ್ಲೇ ಪೇಪರ್ ಆಗಬೇಕು ಅನ್ನೋದೇ ಈ ಸ್ಕೀಮ್ ನ ಉದ್ದೇಶ. ಇತ್ತೀಚೆಗೆ ನಡೀತಿರುವಂತಹ ಬೆಳವಣಿಗೆಗಳನ್ನ ನೋಡಿದ್ರೆ ಆ ಸಂಖ್ಯೆ ಎಸಿಬಿ, ಐಟಿ, ಇಡಿ ಮಾಡ್ತಾ ಇರುವಂತಹ ರೇಡ್ ಗಳಲ್ಲಿ ಪೇಪರ್ ಆಗಿದೆ ಅಂತ ಬರೀ ಎಲ್ಲರೂ ಮಾಡಿದಾರೆ ಅಂತ ಏನಿಲ್ಲ. ಅದರಲ್ಲಿ ಸಿಕ್ಕಾಕೊಂಡಿರೋ ಹಣ ತುಂಬಾ ಚಿಕ್ಕ ಮಟ್ಟದ್ದು. ರಿಪೋರ್ಟ್ ನೇರವಾಗಿ ಬರೋವರೆಗೆ ಯಾವುದೇ ಊಹಾಪೋಹಗಳು ಮಾಡುವಂತ ಅವಶ್ಯಕತೆ ಇಲ್ಲ. ಆಯ್ತು, ಈಗ ಸೀದಾ ನಾವು ಬೇನಾಮಿಗೆ ಬರ್ತಾ ಇದೀವಿ. ಬೇನಾಮಿ ಬಂದರೆ ತುಂಬಾ ಅಲ್ಲೋಲ ಕಲ್ಲೋಲ ಆಗುತ್ತಾ ಅಂತ ಜನ ಭಾವಿಸ್ತಾ ಇದ್ದಾರೆ. ತಮ್ಗೇನ್ ಅನ್ಸುತ್ತಾ, ಆಗುತ್ತಾ ಅಥವಾ ಇದೇ ರೀತಿ ಡಿಬೇಟ್ ಗಳೇ ಆಗುತ್ತಾ ಅಂತ? ನೋಟ್ ಬ್ಯಾನ್ ಬಗ್ಗೆ ನಾವೇನ್ ಡಿಬೇಟ್ ಮಾಡ್ತಿದೀವಿ ಹಂಗಾಗುತ್ತಾ ಅಂತ ನೋಡಿ. ಅಲ್ಲೋಲ ಕಲ್ಲೋಲ ಆಗೋದಂತೂ 100% ರೈಟ್, ಹಾಗೇ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯಿಂದ ಕಾಂಪ್ರಮೈಸ್ ಇಲ್ಲ. ಇದರಲ್ಲಿ ಅಕ್ರಾಸ್ ದ ಪಾರ್ಟಿ ಯಾರೇ ಇರಲಿ, ನಮ್ಮ
ಪಕ್ಷದಿಂದ ಹಿಡಿದು ಬೇರೆ ಪಕ್ಷಗಳವರೆಗೆ ಏನೇ ಆಗಲಿ ರಾಜಕೀಯದನ್ನ ಬದಿಗೊತ್ತಿ ನಮ್ಮ ನಾಯಕರು ನರೇಂದ್ರ ಮೋದಿ ಅವರು ಇದೊಂದು ದಿಟ್ಟವಾದ ಹೆಜ್ಜೆಯನ್ನ ತಗೊಂಡಿದ್ದಾರೆ. ಅಲ್ಲ, ಯೂಶಲಿ ಏನಾಯ್ತು ಗೊತ್ತಾ ಸರ್, ನೋಟ್ ಬ್ಯಾನ್ ಬಗ್ಗೆ ಅನಿಲ್ ಸರ್, ಐ ಆಮ್ ಸಾರಿ, ಈಗ ಕಪ್ಪು ಹಣ ಅಂದ ತಕ್ಷಣ ನಮ್ಗೆ ಫಸ್ಟ್ ಬರೋದು ದೊಡ್ಡ ದೊಡ್ಡ ಉದ್ದಿಮೆದಾರರು, ದೊಡ್ಡ ದೊಡ್ಡ ರಾಜಕಾರಣಿಗಳು, ಈ ತರ ನಮಗ ಅಥವಾ ಅಧಿಕಾರಿಗಳು, ಈ ತರದೊಂದು ನಮ್ಗೆ ಅಭಿಪ್ರಾಯ ಇದೆ ಜನಸಾಮಾನ್ಯರಿಗೆ. ಬಟ್ ನಾವು ನೋಡುವಂತ ವಿಚಾರಗಳಲ್ಲಿ ಅಥವಾ ನಾವು ನೋಡೋ ರೇಟ್ಗಳಲ್ಲಿ ಯಾವ ರಾಜಕಾರಣಿ ಹೆಸರು ಬಂದಿಲ್ಲ, ಓಪನ್ ಆಗಿ ಇಲ್ಲಿವರೆಗೆ ಬಂದೇ ಇಲ್ಲ ಯಾರ ಹತ್ರನು. ಅಂದ್ರೆ ಎವ್ರಿಬಡಿ ಇಸ್ ಕ್ಲೀನ್ ಅಂಡ್ ಕ್ಲಿಯರ್ ಅಷ್ಟೇ, ತುಂಬಾ ಪವಿತ್ರವಾಗಿದೆ, ಯಾರ ಹತ್ರನು ಕಪ್ಪಣ ಇಲ್ಲ. ಆಸ್ ಪರ್ ದ ಲಾ ಕಪ್ಪು ಹಣ ಅಂದ್ರೆ ಯಾವ್ದು ಟ್ಯಾಕ್ಸ್ ಪೇ ಮಾಡಿಲ್ವೋ ಅದು ಕಪ್ಪು ಹಣ ಅಂತ ಆಗುತ್ತೆ. ಜನರ ದುಡ್ಡು ಜನಕ್ಕೆ ವಾಪಸ್ ಹೋಗುತ್ತೆ. ಯಾರು ಟ್ಯಾಕ್ಸ್ ಪೇ ಮಾಡಿಲ್ವೋ, ಯಾರು ದೊಡ್ಡ ದೊಡ್ಡ ವ್ಯವಹಾರಗಳನ್ನ ಮಾಡ್ಕೊಂಡು ಟ್ಯಾಕ್ಸ್ ಪೇ ಮಾಡಿಲ್ವೋ ಅವ್ರದೆಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಹಾಗಾದ್ರೆ ಈ ಬೇನಾಮಿ ಆಸ್ತಿ ಅಂದ ತಕ್ಷಣ 6 ಗಂಟೆಗೆ ಏನು ಪಬ್ಲಿಕ್ ಹೆಲ್ಪ್ ಲೈನ್ ಇತ್ತು, ಸಿಕ್ಕಾಪಟ್ಟೆ ಜನ ಫೋನ್ ಮಾಡಿದ್ರು. ರಘು ದೀಕ್ಷಿತ್ ಸರ್, ಇದು ನಿಮ್ಗೆ ಕೃಷ್ಣ ದೀಕ್ಷಿತ್ ಸರ್, ತಮಗೆ ಇದು ಪ್ರಶ್ನೆ ಸರ್, ನಮ್ಮಮ್ಮ ಒಂದು ಕೊಟ್ಟಿದ್ರು ಸರ್ ಸೈಟ್ನ, ಅದನ್ನ ಈಗ ಕಟ್ಸ್ಕೋಬೇಕಂತ ಇದೀನಿ ಸರ್, ಏನಾಗ್ಬೋದು ಸರ್. ಅಂದ್ರೆ ಜನಸಾಮಾನ್ಯರು ತುಂಬಾ ಟೆನ್ಸ್ಡ್ ಆಗ್ತಾ ಇದ್ದಾರೆ. ಈ ಬೇನಾಮಿ ಆಸ್ತಿ ಬಿಲ್ ಬಂದ್ರೆ ಹೊಡೆತ ಬೀಳೋದು ಯಾರಿಗೆ ಸರ್? ಬೇನಾಮಿ ಆಸ್ತಿಯನ್ನ ಮಾಡಿದಂಥವ್ರಿಗೆ. ಹಾಗಾದ್ರೆ ಬೇನಾಮಿ ಆಸ್ತಿ ಅಂತ ಗುರುತಿಸೋದು ಹೇಗಾಗುತ್ತೆ ಸರ್? ಬೇನಾಮಿ ಆಸ್ತಿ ಯಾವುದು ಅನ್ಕೊಂಡು ನಮ್ಮ ಸಂಸತ್ತು ಮಾಡಿದಂಥ ಅಧಿನಿಯಮದಲ್ಲಿ ವ್ಯಾಖ್ಯಾನವನ್ನು ಕೊಡಲಾಗಿದೆ. ನೀವು ಹೇಳುವಂಥ ಉದಾಹರಣೆ ಆ ವ್ಯಾಖ್ಯಾನದ ವ್ಯಾಪ್ತಿಯಲ್ಲಿ ಬರಲ್ಲ, ಹಾಗಾಗಿ ಅವರು ತಲೆ ಕೆಡಿಸಲು ಅಗತ್ಯ ಇಲ್ಲ. ಯಾರು ಬೇನಾಮಿ ಕಾನ್ಸೆಪ್ಟ್ ಹೇಗಿದೆ ಅಂದರೆ, ಯಾವುದೇ ಒಂದು ಸ್ವತ್ತನ್ನು ಇನ್ನೊಬ್ಬ ವ್ಯಕ್ತಿ ದುಡ್ಡು ಕೊಟ್ಟು ಮತ್ತೊಬ್ಬನ ಹೆಸರಿಗೆ ಅದು ನೀಡ್ತಾನೆ. ಎ ವಿಲ್ ಪೇ ಬಟ್ ಇಟ್ ಸ್ಟ್ಯಾಂಡ್ಸ್ ಇನ್ ದ ನೇಮ್ ಆಫ್ ಬಿ. ಬಿ ಮೇ ಬಿ ಎ ಟ್ರೂ ಪರ್ಸನ್ ಆರ್ ಹಿ ಮೇ ಬಿ ಎ ಫಿಕ್ಟಿಷಿಯಸ್ ಪರ್ಸನ್, ಎ ನಾನ್ ಎಕ್ಸಿಸ್ಟೆಂಟ್ ಪರ್ಸನ್. ಅಂಥಲ್ಲಿ ಮಾತ್ರ ಬೇನಾಮಿ ಟ್ರಾನ್ಸಾಕ್ಷನ್ ಈಗಿನ ಹೊಸ ಕಾನೂನು ಮಾಡಿದ್ದಾರೆ. ಆ ಕಾನೂನು ಅಂಥವರ ಮೇಲೆ ಪ್ರೊಸೀಡ್ ಆಗ್ಲಿಕ್ಕೆ ಇರುವಂತ, ಅಂದ್ರೆ ನೈಜ ಖರೀದಿದಾರನ ಹೆಸರಲ್ಲದೆ ಬೇರೆಯವರ ಹೆಸರಲ್ಲಿ ನಿರ್ದಿಷ್ಟ ಆಸ್ತಿ ಇದ್ರೆ ಅದು ಬೇನಾಮಿ ಆಸ್ತಿ ಅಷ್ಟೇ ಅಲ್ಲ. ಯಾವ್ದಾದ್ರೂ ಬೋನಾಫೈಡೆ ಪರ್ಚೇಸರ್ ಇರ್ತಾನೆ. ಬೇನಾಮಿ ಎ ಹ್ಯಾಸ್ ಬಾಟ್ ದ ಪ್ರಾಪರ್ಟಿ ಇನ್ ದ ನೇಮ್ ಆಫ್ ಬಿ, ಎ ಹ್ಯಾಸ್ ಮೇಡ್ ದ ಪೇಮೆಂಟ್, ಪ್ರಾಪರ್ಟಿ ಸ್ಟ್ಯಾಂಡ್ಸ್ ಇನ್ ದ ನೇಮ್ ಆಫ್ ಬಿ. ನೌ ಸಪೋಸ್ ಫ್ರಮ್ ಬಿ ಇಂದ ಒಬ್ಬ XYZ ಅನ್ನುವಂಥ ಇನ್ನೋಸೆಂಟ್ ಪರ್ಸನ್ ದುಡ್ಡು ಕೊಟ್ಟು ತನಗೇನು ಗೊತ್ತಿಲ್ಲ ನೈಜವಾಗಿ ಅದನ್ನ ಬೈ ಮಾಡಿದ್ದ ಅಂದ್ರೆ ಅಲ್ಲಿ ಪ್ರಾಬ್ಲಮೇ ಇಲ್ಲ, ಸೆಕ್ಷನ್ನೇ ಆಗಿದೆ. ಅಂಥವ್ರನ್ನೂ ಸಹಿತ ಸೇವ್ ಮಾಡಿ. ಅಂದ್ರೆ ಉದಾಹರಣೆಗೆ ನಾನು ಇವಾಗ ಬೇನಾಮಿ ಆಸ್ತಿ ಮಾಡೋದಕ್ಕೆ ಇಷ್ಟಪಟ್ಟಿದ್ದೀನಿ, ಯಾವುದೋ ಮೂಲಗಳಿಂದ ನಾನೊಂದು ಸೈಟ್ ತಗೊಳ್ತೀನಿ, ಅದು ನಿಮ್ಮ ಹೆಸರಿಗೆ ಹಾಕ್ಬಿಡ್ತೀನಿ. ಸೊ ನೀವೇನ್ ಮಾಡ್ತೀರಾ, ಪಾಪ ಯಾರ ಭೂಪತಿ ಅಂತ ಇನ್ನೋಸೆಂಟ್ಗೆ ನೀವು ಮಾರ್ಬಿಡ್ತೀರಾ. ಮಾರಿದಾಗ ಆ ಯಾರು ಖರೀದಿ ಮಾಡದಿರ್ತಾರೆ ಅವ್ರ ಮೇಲೆ ಯಾವುದೇ ಕ್ರಮ ಇರೋದಿಲ್ಲ. ಭೂಪತಿಯವರಿಗೆ ಏನೂ ಸಮಸ್ಯೆ ಇಲ್ಲ. ಇದು ಕಾನೂನಿನ ವ್ಯಾಪ್ತಿ. ನಂತರ ಯಾವುದು ಬೇನಾಮಿ ಪ್ರಾಪರ್ಟಿ ಅಂದ್ರೆ ಯಾವುದು, ಇದನ್ನು ಬೇನಾಮಿ ಪ್ರಾಪರ್ಟಿ ಗುರುತಿಸುವಂಥ ರೀತಿ ಹೇಗೆ, ಇದಕ್ಕೆ ಸಂಬಂಧಪಡುವಂಥ ವ್ಯಾಜ್ಯಗಳನ್ನು ತೀರ್ಮಾನ ಮಾಡಲಿಕ್ಕೆ ಬೇಕಾಗುವಂಥ ಅಧಿಕಾರ ವ್ಯಾಪ್ತಿ ಇರುವಂಥ ವ್ಯವಸ್ಥೆ ಏನಿದೆ, ಇದೆಲ್ಲದನ್ನು ಈ ಕಾನೂನಲ್ಲಿ ಹೇಳಿದ್ದಾರೆ. ಇಷ್ಟೊಂದು ಸಿಂಪಲ್ ಆಗಿ 1988ನೇ ಇಸ್ವಿಯಲ್ಲಿ ಈ ಕಾನೂನು ಬಂದಿತ್ತು. ನೀವು ಹೇಳಿದ್ರಲ್ಲ, ನೀವು ಹೇಳಿದ್ದೇ ಕರೆಕ್ಟ್. ಅದಕ್ಕೆ ಹಲ್ಲು ಇರಲಿಲ್ಲ, ವಿಷಯದ ಪ್ರಶ್ನೆನೇ ಇಲ್ಲ. ತುಂಬ ಮಾರ್ಜಿನಲ್ ಲೆವೆಲ್ನಲ್ಲಿ ಇದರ ಮೇಲೆ ಇರುವಂಥ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನೋಡಿದರೆ ತುಂಬ ಕಡಿಮೆ, ಈ ಆ್ಯಕ್ಟ್ ಆಪರೇಟ್ ಆಗಿದ್ದು ತುಂಬ ಕಡಿಮೆ ಇತ್ತು. ಒಂದು ವಿಶೇಷತೆ, ಬೇನಾಮಿ ಟ್ರಾನ್ಸಾಕ್ಷನ್ 1988 ಆ್ಯಕ್ಟ್ ನಮ್ಮ ಬ್ರಿಜೇಶ್ ಕಾಳಪ್ಪ ಹೇಳ್ತಾ ಇದ್ರಲ್ಲ, ಅವ್ರು ಹೇಳಿದ್ದ ಅರ್ಧ ಮಾತ್ರ ಸತ್ಯ. 1988ನೇ ಇಸ್ವಿಯಲ್ಲಿ ಬೇನಾಮಿ ಟ್ರಾನ್ಸಾಕ್ಷನ್ ಆ್ಯಕ್ಟನ್ನು ಅವ್ರು ಹೇಳ್ದಂಗೆ ಕಾಂಗ್ರೆಸ್ ಸರ್ಕಾರನೇ ರೂಪಿಸ್ತು. ಆದರೆ ಆ ಕಾನೂನಿನಲ್ಲಿ ಬೇನಾಮಿ ಆಗಿರುವಂಥ ಯಾವುದೇ ಪ್ರಾಪರ್ಟಿ ಯಾರು ಬೇನಾಮಿದಾರ ಇರ್ತಾರೋ ಅವರೇ ಓನರ್ ಆಗ್ಲಿಕ್ಕೆ ವ್ಯವಸ್ಥೆ ಇತ್ತು. ಅಂದರೆ ಎ ಪ್ರಾಪರ್ಟಿ ನೀವು ಹೇಳಿದ್ರಲ್ಲ, ನೀವು ಪೇಮೆಂಟ್ ಮಾಡಿದ್ರಿ, ಭೂಪತಿ ಅದನ್ನ ಪರ್ಚೇಸ್ ಮಾಡಿದ, ಅವ್ರ ಹೆಸರಿಗೆ ಆಯಿತು ಪ್ರಾಪರ್ಟಿ. ಭೂಪತಿಯವ್ರ ಮೇಲೆ ನೀವು ಕೇಸ್ ಹಾಕಿ ಈ ಪ್ರಾಪರ್ಟಿ ನಂದು, ನಾ ಪೇ ಮಾಡಿದ್ದೀನಿ, ಇವರು ಟ್ರೂ ಓನರ್ ಅಲ್ಲ, ನಾನು ಟ್ರೂ ಓನರ್ ಅಂತ ಕೋರ್ಟಿಗೆ ಹೋದರೆ ನಿಮಗೆ ರಿಲೀಫ್ ಇರಲಿಲ್ಲ. ಆ ಕಾನೂನು ಏನು ಹೇಳ್ತಿತ್ತು, ಯಾರ ಹೆಸರಿಗೆ ಬೇನಾಮಿ ಪ್ರಾಪರ್ಟಿ ರಿಜಿಸ್ಟರ್ ಆಗಿದೆಯೋ ಅದೇ ವ್ಯಕ್ತಿ ಅದರ ಓನರ್, ಅಲ್ಲಿಗೆ ಮುಗಿತಾ, ಯಾಕೆ ಅವ್ರದ್ದೇ ಆಸ್ತಿ. ಈ ಕಡೆ ಹೋಗಲೇ ಇಲ್ಲ ಕಾನೂನು. ಈಗ ಮಾಡಿದಂತಹ ಕಾನೂನಿನಲ್ಲಿ ತುಂಬಾ ಬದಲಾವಣೆಯನ್ನು ತೊಗೊಂಬಂದು, ಯಾರಾದರೂ ಇದೆಲ್ಲ ಮಾಡೋದು ಯಾಕೆ ಹೇಳಿ, ಮೋಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡೋದು. ಇಂಥ ಪ್ರಾಪರ್ಟಿಯನ್ನು ಯಾರಾದರೂ ತಗೊಂಡು ಬೇನಾಮಿದಾರ ಇದ್ರು ಅಂದರೆ ಇದು ಬೇನಾಮಿ ಪ್ರಾಪರ್ಟಿ ಅಂದ್ಕೊಂಡು ಡಿಸೈಡ್ ಮಾಡ್ತಾರೆ.
ಡಿಸೈಡ್ ಮಾಡುವಾಗ ಬೇನಾಮಿದಾರ ಭೂಪತಿಯವ್ರನ್ನ ಕೇಳ್ತಾರೆ, ನಿಮ್ಮನ್ನು ಕೇಳ್ತಾರೆ, ನಂತರ ಯಾವುದೇ ಹಿತಾಸಕ್ತಿ ಇರುವಂತ ವ್ಯಕ್ತಿನ ಕೇಳ್ತಾರೆ, ನಂತರ ಒಂದು ತೀರ್ಮಾನಕ್ಕೆ ಬರ್ತಾರೆ, ಇದು ಬೇನಾಮಿ ಪ್ರಾಪರ್ಟಿ. ಆವಾಗ ಭೂಪತಿಯವರ ಪ್ರಾಪರ್ಟಿ ಇಟ್ಕೊಳಕ್ ಬರಲ್ಲ, ಈ ಪ್ರಾಪರ್ಟಿ ರಾಜಸ್ವತ್ತಾಗ್ತದೆ. ರಾಜಸ್ವತ್ತಾತು ಅಂದ್ರೆ ಆ ಸ್ವತ್ತು ಎಲ್ಲರಿಗೂ ಬರ್ತದೆ. ದ ಪ್ರಾಪರ್ಟಿ that belongs to none belongs to all. So simple. ಬೇನಾಮಿ ಆಸ್ತಿ ಸರ್ಕಾರದ ಆಸ್ತಿ, ಜನರ ಆಸ್ತಿ. ಇದರಲ್ಲಿ ಏನು ಅಂತ ಸಮಸ್ಯೆ ಇದೆ? ಅದರಲ್ಲಿ ಅಪೀಲಿಂಗ್ ಪ್ರಾವಿಷನ್ ಇದೆ. ಲಾಯರ್ ಅನ್ನು ಇಟ್ಕೊಳ್ಬಹುದು, ನೀವು ನಿಮ್ಗಿರುವಂತ ಎಲ್ಲ ಡಾಕ್ಯುಮೆಂಟ್ ತೋರಿಸಿ ನೋಡಿ ಇದು ನನ್ನ ಪ್ರಾಪರ್ಟಿ ಅಂತ ತೋರಿಸ್ಕೊಳ್ಬಹುದು. ಏನ್ ಸಮಸ್ಯೆ ಇದು? ಪಾರ್ಲಿಮೆಂಟ್ ನಲ್ಲಿ ಸಾಕಷ್ಟು ಡಿಸ್ಕಷನ್ ಹಾಕೊಂಡು ನಂತರ ಆದಂತ ಕಾನೂನು. ಸೊ ಈ ಕಾನೂನು ಅಪೋಸ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಕಾನೂನು ಇತ್ತು ಅಂದ್ರೆ ಕಾನೂನು ಪ್ರಕಾರ ನಡಿಕೊಳ್ಬೇಕು. ಸಿಸೇರೋ ಹೇಳ್ತಿದ್ದ, ಲೆಟ್ ಹೆವನ್ಸ್ ಫಾಲ್ ಡೌನ್, ಫಾಲೋ ದಿ ಲಾ. ದೇರ್ ಇಸ್ ಎ ಲಾ. ಸ್ವರ್ಗವೇ ಕಳಿಸಿದರೆ ಪರವಾಗಿಲ್ಲ, ಫಾಲೋ ದಿ ಲಾ. ದಿಸ್ ಇಸ್ ದ ಲಾ. ಓಕೆ. ಸೊ ಸರ್, ಈಗ ಬಹಳಷ್ಟು ಜನಕ್ಕಿರೋ ಪ್ರಶ್ನೆ ಏನು ಅಂತಂದ್ರೆ, ಇಷ್ಟ ದಿನ ಇತ್ತು ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದಾರಲ್ಲ, ಇಲ್ಲಿಯವರೆಗೆ ಎಷ್ಟು ಬೇನಾಮಿ ಆಸ್ತಿನ ಪತ್ತೆ ಹಚ್ಚಿ ಎಷ್ಟು ಜನರಿಗೆ ತಾವು ಶಿಕ್ಷೆನ ಅಥವಾ ದಂಡವನ್ನ ವಿಧಿಸಿದ್ದೀರಾ ಹೇಳಿ ಅಂತ. ನಂಬರ್ 1 ಅದನ್ನ ನಾನು ಭೂಪತಿ ಅವ್ರಿಗೆ ಕೇಳ್ತೀನಿ. ಆದರೆ ಈಗ ಬರ್ತಾ ಇರುವಂತಹ ಆಸ್ತಿ ಬಿಲ್ ಮತ್ತೆ ಅದೇ ಪ್ರಶ್ನೆ. ನಿಜಕ್ಕೂ ಕೂಡ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡಿ ಬಹಳಷ್ಟು ಜನರ ಬುಡಕ್ಕೆ ತಣ್ಣೀರು ಬಿಸಿನೀರು ಎರಡನ್ನು ಬಿಡುತ್ತಾ ಅಥವಾ ಬರೀ ಬಿಲ್ಲಾಗೆ ಇರುತ್ತಾ? ಆ ರೀತಿಯಾದಂತಹ ಸ್ಪೆಷಾಲಿಟಿ ಈ ಬಿಲ್ಲಲ್ಲಿ ಏನಿದೆ? ಹೇಗೆ ಪತ್ತೆ ಹಚ್ತೀರಿ? ಮತ್ತು ಈ ಪತ್ತೆ ಹಚ್ಚಿದ ಮೇಲೆ ಬೇನಾಮಿ ಆಸ್ತಿ ಅಂತ ಗೊತ್ತಾದ್ಮೇಲೆ ಅವ್ರಿಗೆ ಏನ್ ಶಿಕ್ಷೆ ಇರುತ್ತೆ, ಏನ್ ದಂಡ ಇರುತ್ತೆ? ಬಹಳಷ್ಟು ಕುತೂಹಲ ಇದೆ ಸರ್, ಅದಕ್ಕೆ ಉತ್ತರ ಪಡ್ಕೊಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಭೂಪತಿ ಅವ್ರ ರಿಯಾಕ್ಷನ್ ಕೂಡ ನಾನು ಪಡ್ಕೋಬೇಕು. ನಾವು ಮಾಡಿದ್ವಿ, ಇವರು ಮಾಡ್ತಾರೆ ಅಂದ್ರೆ ನೀವು ಮಾಡಿದ್ದೇನು ಅಂತ ನಾವು ಕೇಳಬೇಕಲ್ಲ. ವಿಲ್ ಕಮ್ ಬ್ಯಾಕ್. ಒಂದು ಬ್ರೇಕ್ ತಗೊಳ್ತೀವಿ. ಬ್ರೇಕ್ನೇ ಸರ್, ಬೇನಾಮಿ ಬೇಲಿಗೆ ಹಾಕಿದ್ರೆ ನಿಮಗೇನ್ ತೊಂದ್ರೆ? ನೀವ್ ಯಾಕೆ ಬೇಲಿ ಆರ್ಬೇಕು ಅಂತೀರಾ? ನಮ್ಗೆ ತೊಂದ್ರೆ ಅಂತ ಹೇಳಿದ್ವಿ ನಾವು. ಎಲ್ಲದಕ್ಕೂ ಕೊಂಕಿರುತ್ತಲ್ಲ ಕಾಂಗ್ರೆಸ್ನವ್ರಿಗೆ. ಇಲ್ಲ ಈಗ 1988 ಅಲ್ಲಿ ಆಗ್ಲೇ ಬ್ರಿಜೇಶ್ ಕಾಳಪ್ಪ ಅವ್ರು ಹೇಳ್ದಂಗೆ ಈ ಆಕ್ಟ್ ಅನ್ನ, ಸೆಂಟ್ರಲ್ ಆಕ್ಟ್ ಅನ್ನ ಮಾಡಿದವರೇ ನಾವು. ಸೊ ಈಗ ಒಂದು ತಿಳ್ಕೊಳ್ಳಿ ನೀವು, ಈ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದ ಸ್ವಾತಂತ್ರ್ಯ ನಂತರದ ಹಲವಾರು ವರ್ಷಗಳು ಈ ದೇಶದ ಸಂಪತ್ತು, ಪರ್ಟಿಕ್ಯುಲರ್ಲಿ ಭೂಮಿ ಮತ್ತು ಸಂಪತ್ತು ಅನ್ನೋದು ಕೆಲವೇ ಜನಗಳಲ್ಲಿ ಕೇಂದ್ರೀಕೃತವಾಗಿತ್ತು. ಸೊ 1946ರಿಂದನೇ ಜವಾಹರ್ಲಾಲ್ ನೆಹರೂರವರು ಈ ದೇಶದಲ್ಲಿ ಭೂ ಸುಧಾರಣಾ ಕಾಯ್ದೆ ಬರಬೇಕು ಅಂತ ಯೋಚನೆ ಮಾಡಿದ್ರು. ಅದಕ್ಕೊಂದು ಸಮಿತಿಯನ್ನು ಮಾಡಿ ಅವರನ್ನು ಅಧ್ಯಕ್ಷರನ್ನು ಮಾಡಿದ್ರು. 1947ರಲ್ಲಿ ಅವರೊಂದು ರಿಪೋರ್ಟನ್ನು ಕೊಡ್ತಾರೆ. ಅದಾದಮೇಲೆ ಸೆಕೆಂಡ್ ಕಮಿಟಿಯನ್ನು ಮಾಡಿ ಕುಮಾರಪ್ಪ ಅವರು ಏನು ಕಾಂಗ್ರೆಸ್ ಅಧ್ಯಕ್ಷರಿದ್ದರು ಅವ್ರನ್ನ ಅಧ್ಯಕ್ಷರನ್ನು ಮಾಡಿ ಅವರು ಜಾರಿಗೆ ಕೊಟ್ಟ ಮೇಲೆ ಆಗಿಂದ ಭೂ ಸುಧಾರಣಾ ಕಾಯ್ದೆಯ ಒಂದು ಪ್ರಾಸೆಸ್ ಶುರುವಾಗಿದ್ದು, ಇವತ್ತು ಲ್ಯಾಂಡ್ ರಿಫಾರ್ಮ್ಸ್ ಏನಾದರೂ ಈ ದೇಶದಲ್ಲಿ ಜಾರಿಗೆ ಬಂದಿದ್ದರೆ ಅದು ಕಾಂಗ್ರೆಸ್ ಪಕ್ಷ ಜಾರಿಗೆ ತಂದಿದ್ದು ಒಂದು. ಇನ್ನು ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ ಈ ದೇಶದ ಹಣ ಎಲ್ಲ ಶ್ರೀಮಂತರ ಕೈನಲ್ಲಿದೆ, ಅದು ಸಾರ್ವಜನಿಕರಿಗೆ ಸಿಗಬೇಕು ಅಂತ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು. ಅದಾದಮೇಲೆ 1976ರಲ್ಲಿ ಈ ನಗರ ಪ್ರದೇಶಗಳ ಭೂಮಿ ಏನಿದೆ, ಈ ಭೂಮಿಯು ಕೂಡ ಬರೀ ಶ್ರೀಮಂತರ ಕೈನಲ್ಲೇ ಇದೆ, ಇದು ಸಾಮಾನ್ಯ ಜನರ ಕೈಗೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ತೊಗೊಂಡು ಬಂದರು. ಅಂದರೆ ನಗರ ಭೂಮಿತಿ ಕಾಯ್ದೆಯನ್ನು ಜಾರಿಗೆ ತೊಗೊಂಡು ಬಂದರು. ಇವೆಲ್ಲವೂ ಕೂಡ ಈ ದೇಶದ ಆಸ್ತಿಯನ್ನ, ಭೂಮಿಯನ್ನ ಸಾಮಾನ್ಯ ಜನರಿಗೂ ಕೂಡ ಹಂಚಬೇಕು ಅನ್ನೋ ಉದ್ದೇಶನ ತಂದಿದ್ದು. ಜಮೀನ್ದಾರಿ ಪದ್ಧತಿಯನ್ನ ಹೋಗಲಾಡಿಸೋದಕ್ಕೆ ಉಳುವವನೇ ಒಡೆಯ. ಅದು ಕೂಡ ಮಹತ್ವದ ಕಾರ್ಯಕ್ರಮಗಳಿಗೆ ನಮ್ಮ ಬಿಜೆಪಿಯ ಸ್ನೇಹಿತರಿಗೆ ನಾನು ಹೇಳ್ತೀನಿ, ಅಲ್ಲ ಸರ್, ಜನಸಂಘದ ಬೆಂಬಲ ಇರಲಿಲ್ಲ. ನಾನು ಸ್ವಾತಂತ್ರ್ಯದಿಂದ ಇಲ್ಲಿಯವರೆಗೆ ಆದಂತ ಭೂ ಸುಧಾರಣೆಗಳಲ್ಲಿ ಕಾಂಗ್ರೆಸ್ನ ಮಹತ್ವದ ಪಾತ್ರ ಇದೆ. ಐ ಅಪ್ರಿಶಿಯೇಟ್. ಬಟ್ ಈ ಒಂದು ಭ್ರಷ್ಟಾಚಾರ ಅನ್ನುವಂತ ಕ್ಯಾನ್ಸರ್ ಅನ್ನ ಸ್ಟಾರ್ಟಿಂಗ್ ಅಲ್ಲೇ ಚಿವುಟಿ ಹಾಕಿದ್ರೆ ಇವತ್ತು ಈ ತರ ಇಡೀ ದೇಹಕ್ಕೆ ವ್ಯಾಪಿಸ್ತಾ ಇರಲಿಲ್ಲ. ನಂಬರ್ 1. ನಂಬರ್ 2 ಕರಪ್ಷನ್ ಆಕ್ಟ್ ಕೂಡ ಜಾರಿ ತಂದಿದ್ದು ಸೆಂಟ್ರಲ್ ಆಕ್ಟ್ ನ ಕಾಂಗ್ರೆಸ್ನವರೇ. ಈಗ ಬೇರೆಯವ್ರು ಯಾರೋ ಮಾಡ್ತಾ ಇದ್ದಾರೆ ಅನ್ನುವಾಗ ಸರ್, ಬೇರೆಯವ್ರು ಯಾರೋ ಮಾಡ್ತಾ ಇದ್ದಾರೆ ಅನ್ನುವಾಗ ಏನ್ ಮಾಡ್ಬಿಟ್ರಿ, ನೋಟ್ ಬ್ಯಾನ್ ಮಾಡಿ ಇದೇನ್ ಮಾಡ್ತೀರಿ ಅನ್ನೋದಕ್ಕಿಂತ ನಾವು ಹಾಕಿ ಹೇಳ್ತಾ ಇಲ್ಲ. ನಾವು ಹಾಕಿ ಹೇಳಿರೋದು ನೀವು ಹೇಳಿರೋದು ಇಷ್ಟು ಕಾಯ್ದೆಗಳನ್ನ ತಂದಿದ್ದೀರಾ ಕಳೆದ 35 ವರ್ಷಗಳಲ್ಲಿ. ಈಗ ಬೇನಾಮಿ ಟ್ರಾನ್ಸಾಕ್ಷನ್ ಆಕ್ಟ್, ಪ್ರೊಹಿಬಿಷನ್ ಆಕ್ಟ್ ಏನಿದೆ, ಇದನ್ನ ಜಾರಿಗೆ ತಂದವರು ನಾವು ಅಂತ ಹೇಳಿದ್ವಿ. ಈಗ ಅದಕ್ಕೆ ಬದಲಾವಣೆಗಳು, ತಿದ್ದುಪಡಿಗಳು ಬಂದಿದ್ದಾರೆ, ಒಪ್ಕೊಳ್ಳೋಣ. ಶ್ರೀಮಾನ್ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದಾಗ ನಮಗೆ ಈ ದೇಶಕ್ಕೆ ಒಂದು ವಾಗ್ದಾನ ಕೊಟ್ಟಿದ್ರು. ಏನು? ಈ ದೇಶದ ಎಲ್ಲಾ ಕಪ್ಪು ಹಣ ಹೋಗಿ ಬೇರೆ ದೇಶಗಳಲ್ಲಿ ಸಂಗ್ರಹ ಆಗಿದೆ, ಅದನ್ನೆಲ್ಲ ವಾಪಸ್ ತಂದು ಒಬ್ಬೊಬ್ಬರಿಗೆ 15 ಲಕ್ಷ ರೂಪಾಯಿ ಅಕೌಂಟಿಗೆ ನಾನು ಹಾಕ್ತೀನಿ ಅಂತ ಚುನಾವಣೆಯಲ್ಲಿ ಭಾಷಣ ಮಾಡಿದ್ರು ಅವರು. ಏನಾಯ್ತು? ಯಾಕೆ ತರಲಿಲ್ಲ ವಿದೇಶಿ ಹಣವನ್ನು ಅವರು?
ವಿದೇಶಿ ಹಣವನ್ನು ಯಾಕೆ ತರಲಿಲ್ಲ ಅವರು ವಾಪಸ್ಸು? ಈ ರೀತಿ ಏನಾಗಿದೆ ಈಗ ಅಂತ ಹೇಳಿದ್ರೆ, ಈಗ ಇವರು ಡಿಮಾನಿಟೈಸೇಷನ್ ಸ್ಕೀಮ್ ಏನಿದೆಯಲ್ಲ ಸರ್, ಈಗ ಪ್ರಶ್ನೆ ಇರೋದು ಅದಲ್ಲ ಸರ್. ಈ ಎಲ್ಲಾ ವಿಫಲತೆಗಳನ್ನ ಮುಚ್ಕೊಳ್ಳೋದಕ್ಕೆ ಒಂದೊಂದೇ ಹೇಳ್ಕೊಂಡು ಹೊರಟಿದ್ದಾರೆ. ಆಯ್ತು ಸರ್, ನೀವ್ ಯಾಕೆ ಮಾಡ್ಲಿಲ್ಲ? ಅದರಲ್ಲಿ ಹಿಂದೆ ಇದು- ಎಷ್ಟು ಅವಕಾಶ ಇತ್ತು, ನೀವ್ ಯಾಕೆ ಮಾಡಿಲ್ಲ ಏನ್ ಮಾಡಿದ್ರಿ ಅಂತ ಕೇಳೋದು ಸಹಜ ಅಲ್ವಾ ಸರ್? ನಾವೇ ಮಾಡಿದ್ದು ಅನ್ನೋದನ್ನ ನೀವೇನ್ ಮಾಡಿದ್ರಿ? ಎಷ್ಟು ಬೇನಾಮಿ ಆಸ್ತಿದಾರನ ಹೊರಗಡೆ ತಂದು ಸಾರ್ವಜನಿಕವಾಗಿ ಹರಾಜು ಹಾಕಿದಿರಿ? ಎಷ್ಟು ಮುಟ್ಗೋಲ್ ಹಾಕೊಂಡಿದಿರಿ? ಕೊಡಿ ಲೆಕ್ಕ. ಈಗ ನಾವು ರಿಪೋರ್ಟ್ ಒಪ್ಪಿಸ್ತೀವಿ, ನಾವು ರಿಪೋರ್ಟ್ ನೀವು ಒಪ್ಪಿಸ್ತೀವಿ, ಪ್ರಾಮಾಣಿಕರು, ಪ್ರತಿಯೊಂದನ್ನು ಸತ್ಯ report ಹರಿಶ್ಚಂದ್ರನ ಸಂತಾನ ಇವರು ಒಪ್ಕೊಳ್ಳೋಣ. ಇವರು ನಿಮ್ಮ report ಅನ್ನು ಕೊಡಿ. ವಿಜಯ ಮಲ್ಯನನ್ನ, ಲಲಿತ್ ಮೋದಿಯನ್ನ ಹೊರಗಡೆ ಬಿಟ್ರಲ್ಲ, ಅವ್ರ ವಿಜಯ ಮೇಲೆ ಮಲ್ಯನ ಸಾಲ ಇದೆಯಲ್ಲ, ಆ ಸಂಪೂರ್ಣ ಸಾಲ ಇದೆಯಲ್ಲ, ಅವರ ಆಸ್ತಿನ ಮುಟ್ಗೋಲ್ ಹಾಕೊಂಡ್ರೆ ಅವ್ಯವಹಾರ ಎಷ್ಟು ಆಸ್ತಿನ ನಿಮ್ಮ ಮುಟ್ಗೋಲ್ ಸರ್ಕಾರ ಹಾಕೊಂಡ್ರು? UPA ಪ್ರಾಮಾಣಿಕತೆ ಎಲ್ಲಿದೆ? ಬೇನಾಮಿ ಆಸ್ತಿಯಿಂದ ಬೆಳೆದಿರೋದು. ಪ್ರಾಮಾಣಿಕತೆ ಅಂತ ಹೇಳ್ತಾರೆ, ಬಟ್ ಜಾರಿಯಲ್ಲಿದೆ. ನಾವು ಮಾಡಿರೋದು ಎಲ್ಲದಕ್ಕೂ ಪ್ರಶ್ನೆ ಮಾಡ್ತೀರಲ್ವಾ? ನಾವು ಇದನ್ನ ವಿರೋಧ ಮಾಡ್ತಾ ಇಲ್ಲ. ಈಗ ನಾವು ವಿರೋಧ ಮಾಡ್ತೀವಿ ಅಂತಕ್ಕಂಥ ಮೆಸೇಜ್ ಹೋಗೋದಲ್ಲ. ಈ ತರದ ಕಾಯ್ದೆಗಳನ್ನ ನಾವು ವಿರೋಧ ಮಾಡೋದಿಲ್ಲ. ಹೋಗ್ಲಿ ಬಿಡಿ, ಸರ್ಕಾರ ನಾವು ಈ ತರದ ಕಾಯ್ದೆಯನ್ನ ವಿರೋಧ ಮಾಡ್ತಾ ಇಲ್ಲ. ಹೇಳಿರೋದು ಉದ್ದೇಶವೂ ಅಲ್ಲ. ವಿರೋಧ ಏನು? ವಿರೋಧ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ವಿರೋಧ ಹಾಗಾದ್ರೆ ಆಲ್ ರೈಟ್. ಬ್ರಿಜೇಶ್ ಕಾಳಪ್ಪ ಅವ್ರು, ನನ್ನ ಧ್ವನಿ ತಮ್ಗೆ ಕೇಳಿಸ್ತಾ ಇದ್ರೆ, ಈಗ ತಾವು ಒಂದು ವ್ಯಾಲಿಡ್ ಪಾಯಿಂಟ್ ಅನ್ನ ಹೇಳಿದ್ರಿ, ಅದನ್ನ ಸ್ವತಃ ದೀಕ್ಷಿತ್ ಸಾಹೇಬ್ರು ಕೂಡ ಒಪ್ಕೊಳ್ತಾ ಇದ್ರು. ಏನಂದ್ರೆ ಅವ್ರು ಹೇಳಿದ್ದು ಆಫ್ ನಿಜ, ಆಫ್ ಕೆಲವೊಂದು ಕನ್ಫ್ಯೂಷನ್ಸ್ ಇದೆ ಹಾಗೆ ಹೀಗೆ ಅಂತ. ಈಗ ನೋಟ್ ಬ್ಯಾನ್ ಅದರ ಉದ್ದೇಶ ಈಡೇರಿದೆಯಾ ಇಲ್ವಾ ಅನ್ನೋದು ಸಪರೇಟ್ ಡಿಬೇಟ್, ಅದನ್ನ ಮಾಡೋಣ ನಾವು. ಆದ್ರೆ ಬಹಳಷ್ಟು ಕಪ್ಪು ಹಣ ಬೇನಾಮಿ ಆಸ್ತಿಯಲ್ಲೇ ಇದೆ, ಅದೇ ರೂಪದಲ್ಲಿ ಇದೆ. ಹೀಗಾಗಿ ನೀವು ಕಪ್ಪು ಹಣ ಹೋಗಿಸ್ಬೇಕು ಅಂದ್ರೆ ಫಸ್ಟ್ ಇದನ್ನ ಟಾರ್ಗೆಟ್ ಮಾಡ್ಬೇಕು. ಇದನ್ನ ಟಾರ್ಗೆಟ್ ಮಾಡಿದ್ರೆ ಎಲ್ಲ ಹೊರಗೆ ಬರುತ್ತೆ ಅನ್ನೋದು ನಿಮಗೂ ಗೊತ್ತಿರೋ ಸತ್ಯ, ನಮಗೂ ಗೊತ್ತಿರೋ ಸತ್ಯ. ಈಗ ಮೋದಿ ಅವರು ಆ ಒಂದು ದಿಟ್ಟತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ, ಸ್ವತಃ ತಮ್ಮ ಪಕ್ಷದಲ್ಲಿ ಇರಬಹುದಾದ ಕಪ್ಪುಕುಳಗಳನ್ನ ಲೆಕ್ಕಿಸದೆ. ಅಂದ್ರೆ ನೀವ್ ಯಾಕೆ ಅದನ್ನ ಸ್ವಾಗತ ಮಾಡಲ್ಲ ಹಂಗಾದ್ರೆ? ಮೇಡಮ್, ಮೊದಲನೇದಾಗಿ Yes. ಯಾವುದೇ ಒಂದು ಕಾನೂನು ನೀವು ರೂಪಿಸಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಸರಿಯಾದ ಇಂಟೆನ್ಷನ್ ಬೇಕಾಗುತ್ತೆ. ನಿಮ್ಮ ಇಂಟೆನ್ಷನ್ ಹೇಗೆ ಕಾಣಿಸುತ್ತೆ? ಇವಾಗ ಮೋದಿ ಸಾಹೇಬರು ಸುಮಾರು 12 ವರ್ಷ ಅಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಆ 12 ವರ್ಷದಲ್ಲಿ ಇವರು ಒಂದು ಲೋಕಾಯುಕ್ತ ಇಟ್ಟಿದ್ರಾ? ಇಲ್ಲ. ಒಂದೇ ಒಂದು ಲೋಕಾಯುಕ್ತ ಅವರು ಅಪಾಯಿಂಟ್ ಮಾಡಿರ್ಲಿಲ್ಲ. 12 ವರ್ಷದ ಕಾಲಾವಧಿಯಲ್ಲಿ ಒಂದು ಎಂಟೈರ್ ಗುಜರಾತ್ ಅಲ್ಲಿ ಒಂದು ಲೋಕಾಯುಕ್ತ ಇರಲಿಲ್ಲ. ಒಂದೇ ನಿಮಿಷ ಮೇಡಮ್, ಒಂದೇ ನಿಮಿಷ. ಆಮೇಲೆ ಇವಾಗ ಪ್ರಧಾನ ಮಂತ್ರಿ ಆಗಿ ಇವಾಗ 2.5 ವರ್ಷ ಆಗಿದೆ. ಲೋಕ್ಪಾಲ್ ಅಪಾಯಿಂಟ್ ಮಾಡಿದಾರಾ? ಮಾಡಿಲ್ಲ. ಅದೇ ತರ ಇವರು ನಮ್ಮ ಭೂಪತಿ ಅವ್ರು ಹೇಳ್ದಂಗೆ ಇವ್ರು ಮೊದಲನೇದಾಗಿ 15 ಲಕ್ಷ ತಂದು ಕೊಡೋರಿದ್ರು. 15 ಲಕ್ಷ ಹೋಗಿ $1 ಕೊಟ್ಟಿದ್ದಾರೆ, ಇದುವರೆಗೂ ಕೊಡ್ಲಿಲ್ಲ. ಇವಾಗ ಏನಾಗಿದೆ, ಕಾಗೆ ಗುಬ್ಬಿ ಕತೆ ಅಂತ ಹೇಳ್ತಾರಲ್ಲ, ಕಾಕ್ ಅಂಡ್ ಬುಲ್ ಸ್ಟೋರೀಸ್ ಅಂತ. ಈ ಕಾಕ್ ಅಂಡ್ ಬುಲ್ ಸ್ಟೋರೀಸ್ ಅಲ್ಲಿ ಜನರನ್ನ ಹೇಗೆ ಯಾವ ತೊಂದರೆ ಕೊಡ್ಬೇಕು ಅನ್ನೋದನ್ನ ಒಂದು ಬಾರಿ ಎಕ್ಸರ್ಸೈಸ್ ಕಂಪ್ಲೀಟ್ ಆಗ್ಲಿ. ಇವಾಗ ರಿಪೋರ್ಟ್ ತಗೊಳ್ಳೋದಿದ್ರೆ ಪರ್ಫಾರ್ಮೆನ್ಸ್ ಇವಾಗ ತಮ್ಮ ಹತ್ರಕ್ಕೆ ವಾಪಸ್ ಬರ್ತೀನಿ. 15 ಲಕ್ಷ ಕಪ್ಪು ಹಣ ನನ್ನ ಅಕೌಂಟ್ಗೆ ಬೀಳಿಲ್ಲ, ಲೋಕ್ಪಾಲ್ ಮಸೂದೆ ಅಂಗೀಕಾರ ಆಗಿಲ್ಲ, ಹೇಳಿದಂತೆ 12 ವರ್ಷದಲ್ಲಿ ಮುಖ್ಯಮಂತ್ರಿಯಾಗಿ ನಡೆದಿಲ್ಲ ಅನ್ನೋ ಕಾರಣಕ್ಕೆ ನೀವು ಬೇನಾಮಿ ಆಸ್ತಿದಾರರನ್ನ ಮಟ್ಟ ಹಾಕೋದನ್ನ ವಿರೋಧಿಸ್ತೀನಿ ಅನ್ನೋದು. ಆದ್ರೆ ಅದನ್ನ ಯಾಕೆ ನಾವು ಸ್ವಾಗತ ಮಾಡ್ಬೇಕು? ನಂಬರ್ 1. ನಂಬರ್ 2, ಅವರು ಕತೆ ಹೇಳಿ ಜನ ಅದನ್ನ ನಿರ್ಧಾರ ಮಾಡ್ತಾರೆ. ನೀವ್ಯಾಕೆ ಅಪೋಸ್ ಮಾಡ್ತೀರಾ? ಮಾಡಿದ್ರೆ ಸಕ್ಸಸ್ ಆದ್ರೆ ಜನ ರೆಸ್ಪೆಕ್ಟ್ ಮಾಡ್ತಾರೆ, ಇಲ್ದಿದ್ರೆ ಫೇಲಿಯರ್ ಆದ್ರೆ ಮನೆಗೆ ಕಳಿಸ್ತಾರೆ. ನಿಮ್ಗೇನ್ ಅದ್ರಲ್ಲಿ ತೊಂದ್ರೆ? ವಿಲ್ ಕಮ್ ಬ್ಯಾಕ್. ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ನಮ್ಮೊಂದಿಗೆ ಬಿಜೆಪಿಯ ಹಿರಿಯ ನಾಯಕರಾದ ಅಶ್ವಥ್ ನಾರಾಯಣ ಅವರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಅವ್ರು ಬ್ರಿಜೇಶ್ ಕಾಳಪ್ಪ ಅವ್ರಿಗೊಂದು ಪ್ರಶ್ನೆ ಕೇಳ್ತಾರಂತೆ. ಕಾಳಪ್ಪ ಸರ್, ನನ್ನ ಧ್ವನಿ ತಮ್ಗೆ ಕೇಳಿಸ್ತಾ ಇದ್ರೆ ಅಶ್ವಥ್ ನಾರಾಯಣ ಅವರ ಪ್ರಶ್ನೆನ ದಯವಿಟ್ಟು ಕೇಳಿಸ್ಕೊಳ್ಳಿ, ಆಮೇಲೆ ಉತ್ತರ ಕೊಡಬಹುದು ತಾವು. ಎಸ್, ಅಶ್ವಥ್ ನಾರಾಯಣ ಅವರೇ, ತಮಗೆ ಸ್ವಾಗತ. ಮತ್ತೆ ತಮ್ಮ ಪ್ರಶ್ನೆ ಕೇಳಬಹುದು ತಾವು ಡೈರೆಕ್ಟ್ ಆಗಿ. ಮೇಡಮ್ ಅವರೇ, ಈಗ ಬ್ರಿಜೇಶ್ ಕಾಳಪ್ಪ ಅವರಿಗೆ ನಾನು ಅವ್ರ 3 ಪ್ರಶ್ನೆಗಳನ್ನು ನಾನು ಮುಂದೆ ಇಟ್ಟಿದ್ರೆ, ನಾನು ಅವ್ರಿಗೆ 3 ಪ್ರಶ್ನೆಗೆ ಉತ್ತರನು ಕೊಡ್ತೀನಿ, ನಾನು ಅವ್ರಿಗೆ ಕೆಲವು ಪ್ರಶ್ನೆ ಕೇಳ್ತೀನಿ. ಉದಾಹರಣೆಗೆ ಫಸ್ಟ್ ಬ್ರಿಜೇಶ್ ಕಾಳಪ್ಪನವರು ಒಂದು ಪ್ರಶ್ನೆಯನ್ನ ಕೇಳೋರು, ಲೋಕಾಯುಕ್ತ ಯಾಕೆ ಲೋಕಪಾಲ ಬಿಲ್ ಅನ್ನ ಯಾಕೆ ಇನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ ಪಾರ್ಲಿಮೆಂಟ್ ಅಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಅಂತ ಅವ್ರೊಂದು ಪ್ರಶ್ನೆಯನ್ನ ಕೇಳಿದರೆ, ದಯಮಾಡಿ ಅವರು ಅಡ್ವೊಕೇಟ್ ಆಗಿರ್ತಕ್ಕಂಥ ಅವರೊಂದು ಮಂದಟ್ ಮಾಡ್ಕೋಬೇಕು. ಲೋಕಪಾಲ ಬಿಲ್ ಇದಾಗಬೇಕಾದ್ರೆ ಅಪೋಸಿಷನ್ ಲೀಡರ ಒಂದು ಒಪಿನಿಯನ್ ಬೇಕಾಗುತ್ತೆ ಅದಕ್ಕೆ. ಈಗ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಈಸ್ ಓನ್ಲಿ ಫಾರ್ ದಿ ಪಾರ್ಟಿ ಲೀಡರ್, ಈಸ್ ನಾಟ್ ಎ ಅಪೋಸಿಷನ್ ಲೀಡರ್. ಅವ್ರ ಒಪಿನಿಯನ್ ಇಲ್ದೇನೆ ಆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಪೆಂಡಿಂಗ್ ಇದೆ. ಇದು ಮೋಸ್ಟ್ಲಿ
ಬ್ರಿಜೇಶ್ ಕಾಳಪ್ಪ ಅವ್ರಿಗೆ ಗೊತ್ತಿದೆ, ಅದು ಗೊತ್ತಿದ್ರು ಸಹ ಅವ್ರು ಮಾತಾಡ್ತಾರೆ. ಇನ್ನೊಂದು ಪ್ರಶ್ನೆ, ಆಲ್ ರೈಟ್, ಓಕೆ, ನೆಕ್ಸ್ಟ್ ಕ್ವಶನ್ ಸರ್. ನೆಕ್ಸ್ಟ್ ಕ್ವಶನ್, ಕೇಂದ್ರದ ಲೋಕಪಾಲ ಬಗ್ಗೆ ಮಾತಾಡುವಂತ ಕರ್ನಾಟಕದ ಲೋಕಾಯುಕ್ತ ನಾನು ಅದನ್ನೇ ಈ ಸೆಗ್ಮೆಂಟ್ ಅಲ್ಲಿ ಕೇಳೋಣ ಅನ್ಕೊಂಡೆ, ನೀವೇ ಕೇಳಿದ್ರು. ಓಕೆ, ಕಂಟಿನ್ಯೂ. ಕರ್ನಾಟಕದ ಲೋಕಾಯುಕ್ತ ಕಚೇರಿಗೆ ಬೀಗ ಜಡ್ದಿ ಇವರು ಹೋಗಿರೋರು ಕೇಂದ್ರದ ಲೋಕಪಾಲ ಬಗ್ಗೆ ಮಾತಾಡ್ತಾರಲ್ಲ, ಇವ್ರು ಮಾತಾಡ್ಲಿಕ್ಕೆ ಏನ್ ನೈತಿಕತೆ ಇದೆ? ದಯವಿಟ್ಟು ನೀವೇ ಕೇಳಿ. ಮೂರನೇದು, ಹಾ ಸರ್, ದಯಮಾಡಿ ಈ ಕಪ್ಪು ಹಣನ ವಾಪಸ್ ತರ್ತೀನಿ, ಮೋದಿಯವರು 15 ಲಕ್ಷ ಹಂಚುತ್ತೀನಿ ಅಂತೇಳಿ ಎಲ್ಲಿ ಅದ್ರ ಬಗ್ಗೆ ಏನೋ ನಾವು ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ವಾ ಏನು? ಜೊತೆಗೆ ಕಪ್ಪು ಹಣನ ತರೋದಕ್ಕಿಂತ ಮುಂಚೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರೋದಕ್ಕಿಂತ ಮುಂಚೆನೆ ಇವರು ಒಂದು SIT ಸ್ಟಾರ್ಟ್ ಮಾಡಿಬಿಟ್ಟು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ಮಾಡಿ ಇಟ್ಟೋಗಿದ್ರೆ ಅವ್ರು ಒಂದು ರಿಪೋರ್ಟ್ ಅನ್ನ ಕೊಡ್ಬೇಕು. ಇದು ಅಲ್ಲಿರ್ಬೇಕಾದ್ರೆ ಮಧ್ಯದಲ್ಲಿ ಮೋದಿ ಅವರಾಗ್ಲಿ ಕೇಂದ್ರ ಸರ್ಕಾರ ಇಂಟರ್ವ್ಯೂ ಮಾಡ್ಲಿಕ್ಕಾಗಲ್ಲ. ನೀವು ಬಂದ್ಮೇಲೆ ಏನ್ ಮಾಡಿದ್ರಿ ಅನ್ನೋದನ್ನ ಅವರು ಕೇಳ್ತಾರೆ ಸರ್. ಆ ವಿಚಾರದಲ್ಲಿ ನೀವು ಬಂದ್ಮೇಲೆ ಏನ್ ಮಾಡಿದ್ರಿ ಅನ್ನೋದನ್ನು ಕೂಡ ಅವ್ರು ಕೇಳ್ತಾರೆ. ಆ ವಿಚಾರದಲ್ಲಿ SIT ವಿಚಾರದಲ್ಲಿ ತಾವು ಬಂದ್ಮೇಲೆ ಏನ್ ಕೇಳಿದ್ರಿ ಅಂತ ಅವರು ಕೇಳ್ತಾರೆ. ನಂಬರ್ 1 ಅಂಡ್ ನಂಬರ್ 2 ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್. ನಾನು ಐ ಅಗ್ರಿ ವಿತ್ ಯು. ಆಮೇಲೆ ನಂಬರ್ 3 ಬಗ್ಗೆ ನನಗೆ ಸ್ವಲ್ಪ ಆ ಕಡೆ ಈ ಕಡೆನೂ ಅಷ್ಟೇ ತೂಕ ಇದೆ ಅಂತ ಅನ್ಸುತ್ತೆ. ಬಟ್ ಅದಕ್ಕೆ ನಾನು ಉತ್ತರ ತಗೊಳ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನಾನು ಬ್ರಿಜೇಶ್ ಕಾಳಪ್ಪ ಅವ್ರ ಹತ್ರ ಅದಕ್ಕೆ ಉತ್ತರ ಪಡ್ಕೊಳ್ತೀನಿ. ಅಂದರೆ ಲೋಕಪಾಲ್ ಬಿಲ್ ಬಗ್ಗೆ ಮಾತನಾಡುವಂತಹ ಕಾಂಗ್ರೆಸ್ಸಿಗರಿಗೆ ಕರ್ನಾಟಕದಲ್ಲಿ ಲೋಕಾಯುಕ್ತವನ್ನ ಸಾಯಿಸಿದಂತಹ ಒಂದು ಪಾಪ ಪ್ರಜ್ಞೆ ಕಾಡೋದಿಲ್ವಾ? ಏನ್ ನೈತಿಕತೆ ಇದೆ ಅಂತ ಸರ್. ಐ ವಿಲ್ ಕಮ್ ಬ್ಯಾಕ್. ನಾನು ದೀಕ್ಷಿತ್ ಸರ್ ಹತ್ರ ಮಾತಾಡ್ಸ್ಬೇಕು, ಯಾಕಂದ್ರೆ ಬಹಳ ಜನ ಆಡಿಯನ್ಸ್ ಕಾಯ್ತಾ ಇದ್ದಾರೆ ಸರ್. ನನ್ನ ಪ್ರಶ್ನೆ ಈಗ, ಒಂದು ವೇಳೆ ಬೇನಾಮಿ ಆಸ್ತಿ ಅಂತ ಗುರುತಿಸಿದ ಮೇಲೆ ಏನ್ ಮಾಡ್ತಾರೆ ಸರ್? ಅಂದ್ರೆ ಈಗ ಏನು ಡಿಕ್ಲೇರ್ ಮಾಡ್ಕೊಳ್ಳಿ ಅಂತ 50% ನಿಮ್ಗೆ 50% ನಮಗೆ, ಆ ತರ ಏನಾದ್ರೂ ಮಾಡ್ತಾರಾ? ಇಲ್ಲ. ಕಠಿಣ ಶಿಕ್ಷೆಗಳು ಏನಾದ್ರೂ ಇರ್ತಾವ ಸರ್? ಹೌದು. ಈಗ ಪ್ರತಿ ಸಾರಿ ನೀವು ಹೇಳುವಾಗೂ ಸಹಿತ ಅದನ್ನು ಬಿಲ್ ಅನ್ನೋ ಪದ ಉಪಯೋಗಿಸ್ತಾ ಇದ್ದೀರಿ. ಅದು ಬಿಲ್ ಅಲ್ಲ, ಅದು ಶಾಸನ. ಬಿಲ್ಲಿಗೆ ಮಸೂದೆ ಎನ್ನುವಂಥ ಪದ ಇದೆ. ಅದು ಮಸೂದೆ ಆಗಿ ಈಗಾಗಲೇ ಕಾಯ್ದೆ ಆಗಿ ರೂಪುಗೊಂಡಿದೆ. ಈ ಕಾಯ್ದೆ ನವೆಂಬರ್ 1, 2016ನೇ ಇಸ್ವಿಯಿಂದ ಜಾರಿಗೆ ಬಂದಿದೆ. ಇದು ಎರಡನೇದು. ಮೂರನೇದು, ಈ ಕಾಯ್ದೆಯಲ್ಲಿ ಈಗಾಗಲೇ ನಾನು ಹೇಳಿದಂತೆ ಬೇನಾಮಿ ಪ್ರಾಪರ್ಟಿ ಅಂದರೆ ಏನು ಅದರ ಬಗ್ಗೆ ವ್ಯಾಖ್ಯಾನ ಇದೆ. ಅದು ತುಂಬ ವಿಸ್ತೃತವಾದಂಥ ವ್ಯಾಖ್ಯಾನ. ನಂತರ ಈ ಬೇನಾಮಿ ಪ್ರಾಪರ್ಟಿ ಹೌದೋ ಅಲ್ಲೋ ಅಂತ ಡಿಸೈಡ್ ಮಾಡಲಿಕ್ಕೆ ಅಲ್ಲಿ ಇನಿಷಿಯೇಟಿಂಗ್ ಆಫೀಸರ್ ಅಂತ ಒಬ್ರು ಇರ್ತಾರೆ. ಅವರು ಆ ಬೇನಾಮಿದಾರಿಗೆ, ನಂತರ ಬೆನಿಫಿಷಿಯಲ್ ಓನರ್ಗೆ, ನಂತರ ಬೇರೆ ಯಾರು ಇದ್ರೆ ಅವರಿಗೂ ಎಲ್ರಿಗೂ ನೋಟಿಸ್ ಕೊಡ್ತಾರೆ. ಇದು ಬೇನಾಮಿ ಪ್ರಾಪರ್ಟಿ ಅಂತ ಯಾಕೆ ಡಿಕ್ಲೇರ್ ಮಾಡಬಾರ್ದು, ಐಡೆಂಟಿಫೈ ಮಾಡ್ತಾರೆ, ಅದು ಬಹಳ ಮುಖ್ಯ. ಅದಕ್ಕೆ ಬೇಕಾಗುವಂಥ ರೂಪರೇಷೆಗಳಿದೆ. ಬೇನಾಮಿದಾರು ಐಡೆಂಟಿಫೈ ಮಾಡ್ಬೋದು, ಅಥವಾ ಬೇನಾಮಿದಾರನ ಐಡೆಂಟಿಫೈ ಮಾಡೋದು ತುಂಬ ಹಗರಿದೆ. ಯಾರ ಹೆಸರು ಡಾಕ್ಯುಮೆಂಟ್ನಲ್ಲಿ ಇದೆಯೋ ಅವರೇ ಬೇನಾಮಿದಾರು. ಬೆನಿಫಿಷಿಯಲ್ ಓನರ್ ಅನ್ನೋದು ಮಾತ್ರ ಸಮಸ್ಯೆ ಪ್ರಶ್ನೆ ಬರ್ತದೆ. ಬೇನಾಮಿದಾರಿಗೆ ನೋಟಿಸ್ ಕೊಡ್ತಾರೆ, ಈ ಪ್ರಾಪರ್ಟಿ ಬೇನಾಮಿ ಪ್ರಾಪರ್ಟಿ, ಇದು ನಿಂದು ಒರಿಜಿನಲ್ ಓನರ್ ನೀನಲ್ಲ ಅಂತ. ಅವನು ಬಂದು ಹೌದು ಇದು ನಾನು ಅಲ್ಲ, ಇದನ್ನು ಭೂಪತಿಯವರು ದುಡ್ಡು ಕೊಟ್ಟಿದ್ರು, ನಾನು ಬೈ ಮಾಡಿದ್ದೆ ಅಂದಾಕ್ಷಣ ಭೂಪತಿಯವರಿಗೆ ಇನ್ನೊಂದು ನೋಟಿಸ್ ಹೋಗ್ತದೆ. ಅವ್ರಿಗೂ ಕೇಳ್ತೇವೆ, ನೋಡಪ್ಪ ಹೀಗೆ ಹೇಳ್ತಾ ಇದ್ದಾರೆ, ನೀವೇನು ಹೇಳ್ತಾ ಇದ್ದೀರಿ ಅಂತ. ಆ ಬೇನಾಮಿ ಪ್ರಾಪರ್ಟಿಯನ್ನು ಕೆನರಾ ಬ್ಯಾಂಕಿಗೆ ಪ್ಲೆಜ್ ಮಾಡಿದ್ದಾರೆ, ಮಾರ್ಗೇಜ್ ಮಾಡಿದ್ದಾರೆ. ನಂತರ ಕೆನರಾ ಬ್ಯಾಂಕಿಗೆ ಒಂದು ನೋಟಿಸ್ ಕೊಡ್ತಾರೆ. ನಂತರ ನೋಟಿಸ್ ಕೊಟ್ಕೊಂಡು ನೀನು ಇಂತಿಷ್ಟು ದಿವಸದಲ್ಲಿ ಉತ್ತರ ಕೊಡಬೇಕು ಅಂತ ಹೇಳ್ತಾರೆ. ಅಂತಿಷ್ಟು ದಿವಸದಲ್ಲಿ ಉತ್ತರ ಕೊಡೋ ತನಕ ಅಷ್ಟರಲ್ಲೇ ಅವ್ರು ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ, ಟ್ರಾನ್ಸ್ಫರ್ ಮಾಡ್ದಂಗೆ ಟಾಚ್ ಕೂಡಿಸೋದು ಅಂತ ಹೇಳ್ತಾರೆ ಕನ್ನಡದಲ್ಲಿ, ಅಟ್ಯಾಚ್ಮೆಂಟ್ ಆಫ್ ಪ್ರಾಪರ್ಟಿ. ಅಟ್ಯಾಚ್ ಮಾಡ್ಬೋದು ಯಾರು? ಇನಿಷಿಯೇಟಿಂಗ್ ಆಫೀಸರ್. ಅಟ್ಯಾಚ್ ಮಾಡಿದ ನಂತರ ಅವನೊಂದು ರಿಪೋರ್ಟ್ ಕೊಡ್ತಾನೆ. ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂದ್ಕೊಂಡು ಒಂದು 3 ಮೆಂಬರ್ ಕಮಿಟಿ ಇದೆ. ತುಂಬ ಹೈ ಲೆವೆಲ್ ಆಫೀಸರ್ಸ್ ಇರ್ತಾರೆ. ಇಂಡಿಯನ್ ಲೀಗಲ್ ಸರ್ವೀಸು, ಇಂಡಿಯನ್ ರೆವಿನ್ಯೂ ಸರ್ವೀಸು, ನಂತರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಇನ್ನೊಬ್ರು, 3 ಜನರ ಟ್ರೈಬ್ನಲ್ ಅದು ಅಡ್ಜುಡಿಕೇಟಿಂಗ್ ಅಥಾರಿಟಿ. ಆ ಅಡ್ಜುಡಿಕೇಟಿಂಗ್ ಅಥಾರಿಟಿಗೆ ಈ ಇನಿಷಿಯೇಟಿಂಗ್ ಆಫೀಸರ್ ಏನಿರ್ತಾನಲ್ಲ ಅಥಾರಿಟಿ, ಅವನು ಒಂದು ರಿಪೋರ್ಟನ್ನು ಕೊಡ್ತಾನೆ. ಈ ಪ್ರಾಪರ್ಟಿ ಬೇನಾಮಿ ಪ್ರಾಪರ್ಟಿ ಅಂತ ನಂಗೆ ಅನಿಸ್ತದೆ, ತಮ್ಮ ಮುಂದೆ ಎಲ್ಲದನ್ನು ನಾನು ಇಡ್ತಾ ಇದ್ದೀನಿ ಅಂತ. ಆ ಅಡ್ಜುಡಿಕೇಟಿಂಗ್ ಅಥಾರಿಟಿ ಭೂಪತಿಯವರಿಗೆ ನೋಟಿಸ್ ಕೊಡ್ತದೆ, ಬೇನಾಮಿದಾರಿಗೆ ನೋಟಿಸ್ ಕೊಡ್ತದೆ, ಬೇರೆ ಯಾರಿಗಾದರೂ ನೋಟಿಸ್ ಕೊಡುವಂಥ ಪವರ್ ಇದೆ ಅವರಿಗೆ. ನಂತರ ನಿಮ್ಮ ಹೇಳಿಕೆಗಳನ್ನು ಪಡೀತದೆ, ನೀವು ಲಾಯರನ್ನು ಇಟ್ಕೊಳ್ಬೋದು. ಇದೆಲ್ಲ ನೋಡಿದ ನಂತರ ಈ ಪ್ರಾಪರ್ಟಿ ಬೇನಾಮಿ ಪ್ರಾಪರ್ಟಿ ಅಂತ ಅನಿಸ್ತು ಅಂದರೆ ಅದು ಬೇನಾಮಿ ಪ್ರಾಪರ್ಟಿ ಅಂದ್ಕೊಂಡು ಡಿಕ್ಲರೇಷನ್ ಕೊಡ್ತದೆ. ಒಂದು ಸಾರಿ ಬೇನಾಮಿ ಪ್ರಾಪರ್ಟಿ ಅಂತ ಡಿಕ್ಲರೇಷನ್ ಮಾಡಿದ ಕ್ಷಣ ಆ ಪ್ರಾಪರ್ಟಿ ನಂತರ ಗೌರ್ಮೆಂಟಿಗೆ ಕಾನ್ಫಿಸ್ಕೇಟ್ ಆಗ್ತದೆ. ಆ ಪ್ರಾಪರ್ಟಿ ಗೋಸ್ ಟು ಸೀಸರ್ ಫ್ರಮ್ ಸಿಟಿಸನ್. ಸೊ
ಗೌರ್ಮೆಂಟ್ ಬಿಕಮ್ಸ್ ರಿಚರ್ ಸೊ ದಟ್ ಇಟ್ ಕ್ಯಾನ್ ಯೂಸ್ ದಟ್ ಅಂತ. ಇದು ಫೈನಲ್ ಅಲ್ಲ. ಈ ಪ್ರಾಪರ್ಟಿಯನ್ನು ನೋಡ್ಕೊಳ್ಳಿಕ್ಕೂ ಸಹಿತ ಅಲ್ಲೊಂದು ಅಥಾರಿಟಿ ಇದೆ, ಅಡ್ಮಿನಿಸ್ಟ್ರೇಟರ್ ಇದ್ದಾನೆ, ಅವನು ನೋಡ್ಕೊಳ್ತಾನೆ. ಇದ್ರ ಮೇಲೆ ನೀವು ಭೂಪತಿಯವರ ಅಪೀಲಿಗೆ ಹೋಗ್ಬೋದು, ಇನ್ನೊಬ್ಬ ವ್ಯಕ್ತಿ ಅಪೀಲ್ ಹೋಗ್ಬೋದು, ಕೆನರಾ ಬ್ಯಾಂಕ್ ಹೋಗ್ಬೋದು. ಇದನ್ನ ನಾವು ಇನ್ನೋಸೆಂಟ್ಲಿ ಮಾರ್ಗೇಜ್ ಆಗಿ ಮಾಡ್ಕೊಂಡಿದ್ದೇವೆ, ನಮಗೆ ರಿಲೀಫ್ ಕೊಡಿ ಅಂತ. ಆ ಅಪೀಲ್ ಡಿಸೈಡ್ ಆಗ್ತದೆ. ಅಲ್ಲಿ ಅಪಲೆಟ್ ಅಥಾರಿಟಿಯನ್ನ ಗೌರ್ಮೆಂಟ್ ಅಪಾಯಿಂಟ್ ಮಾಡ್ತದೆ. ಆ ಅಪಲೆಟ್ ಅಥಾರಿಟಿಯಲ್ಲಿ ಒಬ್ಬ ಹೈಕೋರ್ಟ್ ಜಡ್ಜು, ಸಾಮಾನ್ಯವಾಗಿ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಇರ್ತಾರೆ, ಇಲ್ಲ ಸಿಟ್ಟಿಂಗ್ ಜಡ್ಜ್ ಆಫ್ ದಿ ಹೈಕೋರ್ಟ್ ವಿತ್ ದ ಕನ್ಸೆಂಟ್ ಆಫ್ ಚೀಫ್ ಜಸ್ಟಿಸ್, ಸಿಟ್ಟಿಂಗ್ ಜಡ್ಜ್ ಅನ್ನ ಚೇರ್ಮನ್ ಆಫ್ ದಿ ಅಪಲೆಟ್ ಅಥಾರಿಟಿ ಆಗಿ ಮಾಡ್ಲಿಕ್ಕೆ ಬರ್ತದೆ. ಇದ್ರ ಮೇಲೆ ಸಾಕಷ್ಟು ಅಧ್ಯಯನ ಮಾಡಿ ಜಸ್ಟಿಸ್ ಎ ವಿ ಚಂದ್ರಶೇಖರ್ ಅವರು ಒಂದು ರಿಪೋರ್ಟ್ ತಯಾರು ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಬೇನಾಮಿ ಟ್ರಾನ್ಸಾಕ್ಷನ್ಸ್. ಓಕೆ ಸರ್, ಮತ್ತೆ ಈಗ ಖರೀದಿ ರಿಜಿಸ್ಟ್ರೇಷನ್ ವೇಳೆ ಕೂಡ ಹೆಚ್ಚಿನ ಪಾರದರ್ಶಕತೆಯನ್ನು ಕಾಯುವಂತ ಕಲಂಗಳನ್ನು ಏನಾದರೂ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರಾ ಅಥವಾ ಮಾಡಿದಾರ ಅನ್ನೋದ್ರ ಬಗ್ಗೆ ನಾನು ವಾಪಸ್ ಬರ್ತೀನಿ. ಬ್ರಿಜೇಶ್ ಕಾಳಪ್ಪ ಅವ್ರದ್ದು ಒಂದು ಲಾಸ್ಟ್ ನಾನು ಇದು ರಿಯಾಕ್ಷನ್ ಪಡ್ಕೊಳ್ಳೇಬೇಕು ಅವ್ರನ್ನ ಬೀಳ್ಕೊಡೋದಕ್ಕಿಂತ ಮುಂಚೆ. ಸರ್, ನೀವು ಒಂದು ಮಾತನ್ನ ಹೇಳಿದ್ವಿ ಸರ್, ನೋಟ್ ಬ್ಯಾನ್ ಮತ್ತು ನೋಟ್ ಬ್ಯಾನ್ಗೆ ಸಂಬಂಧಪಟ್ಟಂತೆ ಕಾಳ ಧನಿಕರ ಲಿಸ್ಟ್ ನಲ್ಲಿ ಕರ್ನಾಟಕ, ವೆಸ್ಟ್ ಬೆಂಗಾಲ್ ಅಂತಹ ಬಿಜೆಪಿ ರೂಲಿಂಗ್ ಇಲ್ಲದೆ ಇರುವಂತಹ ಸ್ಟೇಟ್ ಗಳನ್ನ ಮುಖವಾಣಿಯಂತೆ ತೋರಿಸ್ತಾ ಇರೋದು ನೋಡಿದ್ರೆ ಇದು ಎಲ್ಲೋ ಒಂದ್ ಕಡೆ ತುಂಬಾನೇ ಫೇವರೇಬಲ್ ಆಗಿ ನಡೀತಾ ಇದೆ ಅನ್ನುವಂತ ಅನುಮಾನ ಇದೆ ಅಂತ. ಒಂದು ವೇಳೆ ಈ ಬೇನಾಮಿ ಆಸ್ತಿಯ ವಿಚಾರದಲ್ಲೂ ಹಂಗೆ ಆಗುತ್ತೆ ಅನ್ನುವಂತ ಅನುಮಾನ ಏನಾದ್ರೂ ತಮ್ಗಿದೆಯಾ? ಇಲ್ಲ, ಮೊದಲನೇದಾಗಿ ಮೇಡಮ್, ಇವಾಗ ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಬಿಜೆಪಿ ಯಾವ ಒಂದು ಕಾರ್ಯತಂತ್ರವನ್ನು ನಿರೂಪಿಸಿದೆ, ಅದಕ್ಕೋಸ್ಕರ ಇವಾಗ ಬೆಂಗಾಲ್ ಮತ್ತೆ ಕರ್ನಾಟಕ ಇವೆಲ್ಲ ಇಂಪಾರ್ಟೆಂಟ್ ಸ್ಟೇಟ್ಸ್. ಸೊ ಇವಾಗ ಬೇರೆ ಬೇರೆ ಇದು ಗವರ್ಮೆಂಟ್ ಪಾಲಿಸೀಸ್ ಮಾಡೋ ಸಮಯದಲ್ಲಿ ಇವಾಗ ಈ ನೋಟ್ ಬ್ಯಾನ್ ಮಾಡುವಾಗ ಅಥವಾ ಬೇನಾಮಿ ಮಾಡುವಾಗ ಮುಂದೆ ಏನಾದ್ರು ಗೋಲ್ಡ್ ಕಂಟ್ರೋಲ್ ಬಂದ್ರೆ ಇವಾಗ ಯಾವ ಅಪೋಸಿಷನ್ ಪಾರ್ಟೀಸ್ ನ ಹೇಗೆ ಅದನ್ನ ಕೈಯಾಡಿಸಬಹುದು, ಯಾವ ಅಪೋಸಿಷನ್ ಸ್ಟೇಟ್ಸ್ ಅಲ್ಲಿ ಹೇಗೆ ಕೈಯಾಡಿಸೋದು ಅನ್ನೋಂಥದ್ದು ನಾವು ಮೋದಿ ಸಾಹೇಬ್ರು ಇವತ್ತು ಕಲಿಸ್ತಿದ್ದಾರೆ. ಇವಾಗ ಅಶ್ವಥ್ ನಾರಾಯಣ ಅವ್ರು ಇವಾಗ ಕೇಳಿದ್ರು, ಲೋಕ್ಪಾಲ್ ಆಕ್ಟ್ಗೆ ಇವಾಗ ಅಪೋಸಿಷನ್ ಲೀಡರ್ ಇಲ್ಲ, ಅದಕ್ಕೋಸ್ಕರ ಮಾಡ್ತಾ ಇಲ್ಲ ಅಂತ. ಇವಾಗ CBI ಡೈರೆಕ್ಟರ್ ಹೇಗೆ ಅಪಾಯಿಂಟ್ ಆಗ್ತಿದ್ದಾರೆ, ಅದಕ್ಕೂ ಅಪೋಸಿಷನ್ ಲೀಡರ್ ಅವಶ್ಯಕತೆ ಇದೆ, ಬಟ್ ಅಪಾಯಿಂಟ್ ಆಗುವಂಥದ್ದು ಆಗ್ತಾನೆ ಇದೆ. ಬಟ್ ಇವ್ರಿಗೆ ಯಾವ್ಯಾವ್ದು ಮಾಡ್ಬೇಕಾಗಿಲ್ಲ ಅದನ್ನ ಮಾಡಲ್ಲ. ಇವಾಗ ಲೋಕಾಯುಕ್ತ ಇರ್ಲಿಲ್ಲ ಅಂತ ಹೇಳಿದ್ರೆ ಇವಾಗ ಯಡಿಯೂರಪ್ಪನವ್ರು ಸಿಕ್ಕಾಕೋತಿದ್ರ? ಲೋಕಾಯುಕ್ತ ಇದ್ದಿದ್ದಕ್ಕೆ ತಾನೇ ಯಡಿಯೂರಪ್ಪನವ್ರು ಸಿಕ್ಕಾಕೊಂಡಿದ್ದು. ಅವ್ರು ಅಪಾಯಿಂಟ್ ಮಾಡಿರುವಂತ ಭಾಸ್ಕರ್ ರಾವ್ ಅವರು ನಮ್ಗೆ ಎಷ್ಟು ತೊಂದರೆ ಕೊಟ್ಟಿದೆ ಅಂತ ನಿಮ್ಗೆ ಚೆನ್ನಾಗಿ ಮುಂದೆ ನಾವು ಯಾವ ಹೆಸರು ಬ್ರಿಜೇಶ್ ಅವರೇ, ನಿಮ್ಮವ್ರು ಯಾರು ಸಿಕ್ಕಾಕೋಬಾರ್ದು, ಯಾರು ಮುಂದೆ ನಾವು ಯಾವ ಒಂದು ಲೋಕಾಯುಕ್ತ ಮಾಡ್ಬೇಕು ಅನ್ನೋದನ್ನ ನಾವ್ ಇವಾಗ ಎಲ್ಲದಕ್ಕೂ ಗವರ್ನರ್ ಇಲ್ಲ ಅಂತ ಹೇಳ್ತಾರೆ. ಸೊ ಅವ್ರದೇ ಆದ ಗವರ್ನರ್ ಇವತ್ತು ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ಸ್ಟೇಟ್, ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ಸ್ಟೇಟ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪಾಯಿಂಟ್ ಅನ್ನ ನಾವು ತಗೊಂಡಿದೀವಿ, ಅದ್ರ ಬಗ್ಗೆ ಡಿಸ್ಕಸ್ ಕೂಡ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ಒಂದು ಬ್ರೇಕ್ ತಗೊಳ್ತೀವಿ. ಭೂಪತಿ ಸರ್, ಈಗ ಅನಿಲ್ ಚಳಿಗೇರಿ ಅವರು, ಇವರು ನಮ್ಮ ಬ್ರಿಜೇಶ್ ಕಾಳಪ್ಪ ಅವರು ಹೋಗ್ತಾ ಒಂದು ಪಾಯಿಂಟ್ ಅನ್ನ ಹೇಳಿದ್ರು. ಅಂದ್ರೆ ಕಾಂಗ್ರೆಸ್ ಮುಕ್ತ ಭಾರತ್ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ನಾವು ಹೆಂಗ್ ವರ್ಕ್ ಮಾಡಬೇಕು ಅಂತ ಹೊಸ ಸ್ಟೈಲ್ ಹೇಳ್ಕೊಡ್ತಾ ಇದ್ದಾರೆ ಬಿಜೆಪಿ ಅವರು ಅನ್ನೋ ತರದಲ್ಲಿ ಅವ್ರು ಮಾತಾಡಿದ್ರು. ತಮ್ಗೂ ಹಂಗ ಅನ್ಸುತ್ತಾ ಬೇನಾಮಿ ಆಸ್ತಿ ವಿಚಾರದಲ್ಲಿ? ಅವ್ರು ಮಾತಾಡ್ತಿರೋದೇ ಅದನ್ನೆಲ್ಲೋ, ಮೊದಲಿಂದ ಕಾಂಗ್ರೆಸ್ ಮುಕ್ತ ಭಾರತ್ ಅಂತಲೇ ಅವರು ಸ್ಲೋಗನ್ ಇರೋದು ಮೊದಲಿಂದನೂ, ಚುನಾವಣೆ ನಡೆದಾಗಿಂದಲೂ ಇದೆ. ಇಲ್ಲಿ ಒಂದು ಪ್ರಶ್ನೆ ತಾವು ರೈಸ್ ಮಾಡಿದ್ರಿ, ಈ ಬೇನಾಮಿ ಟ್ರಾನ್ಸಾಕ್ಷನ್ಸ್ ಪ್ರೊಹಿಬಿಷನ್ ಇದೆಯಲ್ಲ, ಇದರಲ್ಲಿ ಪ್ರಿವೆನ್ಷನ್ ಭಾಳ ಇಂಪಾರ್ಟೆಂಟ್. ಈಗಿರೋ ಆಸ್ತಿಗಳ ಮೇಲೆ ಕ್ರಮ ತಗೊಳ್ಳೋದು ಒಂದಾದರೆ, ಇನ್ನು ಮುಂದೆ ಯಾರು ಈ ಬೇನಾಮಿ ಆಸ್ತಿಗಳನ್ನು ಮಾಡಲಾರದೆ ತಡೆಯೋದು ಇದೆಯಲ್ಲ, ಅದು ಕೂಡ ಭಾಳ ಮುಖ್ಯ. ಅದಕ್ಕೆ ನೀವು ಹೇಳ್ದಂಗೆ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಆ್ಯಕ್ಟ್ಗೆ ಅಮೆಂಡ್ಮೆಂಟ್ ಕೂಡ ತರಬೇಕಾಗ್ತದೆ. ಯಾಕೆಂದರೆ ಈಗ ನೋಡ್ರಿ, ಈಗ ನಾನು ಒಂದು 10 ಕೋಟಿ ರೂಪಾಯಿದು ಒಂದು ಆಸ್ತಿ ರಿಜಿಸ್ಟರ್ ಮಾಡಿಸ್ತೀನಿ ಅಂತ ಇಟ್ಕೊಳ್ಳಿ, ನಿಮಗೆ ಆದಾಯದ ಮೂಲ ಏನು ಅಂತ ಯಾರು ಕೇಳಲ್ಲ, ನನ್ನ ಎಲ್ಲಿಂದ ಬಂದು ದುಡ್ಡು ಅಂತ ಯಾರು ಕೇಳಲ್ಲ, ರಿಜಿಸ್ಟರ್ ಮಾಡಿಬಿಡ್ತಾರೆ. ಅವ್ರಿಗೆ ಸ್ಟಾಂಪ್ ಡ್ಯೂಟಿ ಬಂದ್ರಾಯ್ತು, ಟೇಬಲ್ ಕೆಳಗೆ ಮೇಲೆ ಬಂದ್ರಾಯ್ತು, ರಿಜಿಸ್ಟರ್ ಮಾಡಿಬಿಡ್ತಾರೆ, ಮುಗಿದೋಯ್ತು. ಈ ರೀತಿಯಾಗಿ ಇದನ್ನ ತಡೆಯುವಂಥದ್ದು ಕೂಡ ಆಗಬೇಕು. ಆಮೇಲೆ ಇನ್ನೊಂದು ಸಮಸ್ಯೆ ಏನಾಗುತ್ತೆ ಇಲ್ಲಿ, ಈಗ ನೀವು ಹಳ್ಳಿಗಳಿಗೆ ಅಥವಾ ಒಂದು ನಗರ ಪ್ರದೇಶಗಳಿಗೆ ಹೋಗ್ರಿ, ಒಂದು 50 ವರ್ಷದ ಕೆಳಗೆ ಒಂದು ಹಳೆ ಬಿಲ್ಡಿಂಗು ನಮ್ಮ ತಾತನ ಕಾಲದಿಂದ ಬಂದಿದೆ ಅಂತ ಇಟ್ಕೊಳ್ಳಿ. ಆವತ್ತಿನ ದಿವಸ 1,000 ರೂಪಾಯಿಗೋ 2,000 ರೂಪಾಯಿಗೋ ಪರ್ಚೇಸ್ ಮಾಡಿರ್ತಾರೆ 50-100 ವರ್ಷದ ಕೆಳಗಡೆ. ಇವತ್ತು ಅದರ ಬೆಲೆ ನಿಮಗೆ 5 ಕೋಟಿ 6 ಕೋಟಿ ಆಗುತ್ತೆ. ಅದಕ್ಕೇನು ದಾಖಲೆಗಳಿರೋದಿಲ್ಲ. ಹಳೆ ಬಿಲ್ಡಿಂಗ್ಗಳಿಗೆ ಯಾವ ದಾಖಲೆಗಳು ಇರೋದಿಲ್ಲ ಕೆಲವು ಕಡೆ, ಹಂಗಾಗಿರುತ್ತೆ.
ಇವತ್ತು ರಾಜಕೀಯ ಉದ್ದೇಶಗಳಿಗೂ ಕೂಡ ಈ ಕಾಯ್ದೆಯನ್ನ ಬಳಸೋ ಸಾಧ್ಯತೆ ಇದೆ. ಹಂಗಂತ ಬರ್ಬಾರ್ದಾ? ಅಲ್ಲಲ್ಲ, ಸಾಧ್ಯತೆ ಇದೆ. ಹಂಗಂತ ಅನ್ವಯ ಆಗ್ಬಾರ್ದಾ? ನಾನು ಕಾಯ್ದೆ ನಾನು ಕಾಯ್ದೆ ಎಲ್ಲಿ ಕಾಂಗ್ರೆಸ್ ಇದೆ, ಎಲ್ಲಿ ಕಾಂಗ್ರೆಸ್ ಇದೆ, ಅಲ್ಲಿ ಈ ತರದ ಆಕ್ಟ್ಗಳನ್ನ ಪೊಲಿಟಿಕಲ್ ಮಾಡಕ್ ತಯಾರು ಮಾಡ್ತಿದ್ದಾರೆ ಅಂದ್ರೆ ಯಾರು ಸಿಕ್ಕಾಕೊಂಡಿದ್ದಾರೆ ಅವ್ರ ಪರವಾಗಿ ನಿಲ್ತಾ ಇದ್ದೀರಾ? ನಮ್ಮಲ್ಲಿ ಯಾರು ಸಿಕ್ಕಾಕೊಂಡ್ರೆ ಅದನ್ನ ಪಾಲಿಟಿಕ್ಸ್ ಮಾಡಲ್ಲ. ನಮ್ಮ ಬಿಜೆಪಿ ಅವರು ಯಾಕೆ ಸಿಕ್ಕಾಕೊಳ್ಳಲ್ಲ ಅಂದ್ರೆ ಅವ್ರು ಲಂಚ ವೈಟಲ್ಲೇ ತಗೊಳ್ತಾರೆ. ಕಂಪನಿಯಿಂದ ಅವರು ಯಡಿಯೂರಪ್ಪನವ್ರು ವೈಟಲ್ಲೇ ಲಂಚ ತಗೊಂಡ್ರೆ ಹಂಗಾಗಿ ಸಿಕ್ಕಾಕೊಳ್ಳಲ್ಲ ಅವರು. ಬ್ಲಾಕ್ ಅಲ್ಲಿ ತಗೊಳ್ಳೋ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಮಾಡಿದ ಕಾಯ್ದೆ ಆಗಿರೋದ್ರಿಂದ ಈ ಕಾಯ್ದೆಯನ್ನ ಈಗ ವಿರೋಧ ಮಾಡೋ ಪ್ರಶ್ನೆ ಬರೋದಿಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈ ಕಾಯ್ದೆಗೆ ತಮ್ಮ ಸಹಮತ ಇದೆಯಾ ಇಲ್ಲ? ವಿರೋಧ ಮಾಡೋ ಪ್ರಶ್ನೆ ಬರೋದೇ ಇಲ್ಲ ಮೇಡಮ್. ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿರೋ ಕಾಯ್ದೆ ವಿರೋಧ ಏನ್ ಮಾಡ್ತೀರಿ ನೀವು? ಪರ್ಸನಲ್ ಒಪಿನಿಯನ್ ಕೇಳಿದೆ. ಎಸ್ ಸರ್. ನನ್ನ ಸ್ನೇಹಿತರು ಭೂಪತಿ ಅವರು ಹೇಳ್ತಾ ಇದ್ರಲ್ಲ, ಇಂಥ ಅವ್ಯವಹಾರಗಳು ಆಗದಂಗೆ ಏನು ವ್ಯವಸ್ಥೆ ಇದೆ ಕಾನೂನಿನ ಚೌಕಟ್ಟಿನಲ್ಲಿ ಅಂತ, ಅಲ್ಲಿ 2 ಸಪರೇಟ್ ಸೆಕ್ಷನ್ಸ್ ಅನ್ನು ಮಾಡಿದ್ದಾರೆ. ಯಾರೇ ಬೇನಾಮಿ ಟ್ರಾನ್ಸಾಕ್ಷನ್ಸ್ನಲ್ಲಿ ವ್ಯವಹಾರ ಮಾಡಿದರು ಅಂದರೆ ಅದು ಒಂದು ಅಫೆನ್ಸ್ ಆಗ್ತದೆ. ಅದಕ್ಕೆ 7 ವರ್ಷ ಶಿಕ್ಷೆ ಇದೆ. ನಂತರ 25% ಆಫ್ ದಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ ಅದನ್ನ ಫೈನ್ ಆಗಿ ಹಾಕ್ಬೋದು, ಅದು ಗೌರ್ಮೆಂಟ್ಗೆ ಹೋಗ್ತದೆ. ನಂತರ ಇದನ್ನ ಮಾಡಿದರು ಅಂತಲೇ ಇಟ್ಕೊಳ್ಳೋಣ, ಮಾಡಿದವರೆಲ್ಲರಿಗೂ ಭಯ ಇರುತ್ತೆ. ಯಾಕೆಂದರೆ ಆ್ಯಕ್ಟ್ನಲ್ಲಿ ಲಿಮಿಟೇಷನ್ ಇಲ್ಲ. ಓಕೆ, ಆ ಕಾರಣಕ್ಕೆ ಎನಿ ಟೈಮ್ ಪ್ರಾಪರ್ಟಿ ಮೇ ಗೋ ಟು ಮುಂದಾಗದೇ ಇರುವಂತೆ ತಡೆಯೋದಂದ್ರೆ ನಮ್ಮಲ್ಲಿ ಕಾನೂನುಗಳಿಗೆ ಕಡಿಮೆ ಇಲ್ಲ, ಆದ್ರೆ ಸರಿಯಾಗಿ ಶಿಕ್ಷೆಯ ಪ್ರಮಾಣ ಇಲ್ಲದೆ ಇದ್ರೆ ಯಾವ ಕಾನೂನು ಜನ ಪಾಲಿಸಲ್ಲ. ನೋಡೋಣ ಇದ್ರಲ್ಲಿ ಏನಾಗುತ್ತೆ ಅಂತ. ಇದು ಇದರಿಂದ ವಿಶೇಷ ನ್ಯೂಸ್ ಅಂದ್ರೆ ಪಬ್ಲಿಕ್. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.